bani sani pamari mari mari ri sani 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 ri sani pa pani sari ri sani sari pamari ri bani ni ni sani sari ri sani sari ri sani ri sani ri sani pa pani sari ri pamari mari ri sani ಪೊಳಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ವಿಶೇಷವಾಗಿ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ವಿಶೇಷವಾಗಿ ಏನು ಹೇಳಿದ್ರೆ ಅನ್ನಪ್ರಸಾದ ಎನ್ನುವಂಥದ್ದು ಈ ಕ್ಷೇತ್ರದಲ್ಲಿ ಬಹಳಷ್ಟು ಮಹತ್ವವನ್ನು ಹೊಂದಿರುವಂಥದ್ದು. ಪ್ರತಿನಿತ್ಯ ಲಕ್ಷಾಂತರ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಆಗಮಿಸಿ ಅನ್ನಪ್ರಸಾದವನ್ನು ಇಲ್ಲಿ ಸ್ವೀಕರಿಸಿರುವಂಥದ್ದು ನಾವಿಲ್ಲಿ ಕಾಣ್ತಾ ಇರ್ಬೋದು. ಪ್ರಮುಖವಾಗಿ ಇದಕ್ಕೆ ವಿಶೇಷವಾಗಿ ಇಲ್ಲಿ ಹಲವಾರು ಏನು ಅಂತ ಹೇಳಿದರೆ ಪಾಕಶಾಲೆ ಏನಿದೆ, ಬಹಳಷ್ಟು ಬೃಹದಾಕಾರವಾಗಿರುವಂಥ ಪಾಕಶಾಲೆಯಲ್ಲಿ ಸಾವಿರಾರು ಬಾಣಸಿಗರು ಬಂದು ಇಲ್ಲಿ ಈ ಒಂದು ಕೆಲಸವನ್ನು ಮಾಡುವಂಥದ್ದು. ಪ್ರತಿನಿತ್ಯ ಬೆಳಗಿನ ಫಲಾಹಾರ ಆಗಿರ್ಬೋದು, ಮಧ್ಯಾಹ್ನದ ಅನ್ನಪ್ರಸಾದ ಆಗಿರ್ಬೋದು, ಅಥವಾ ಸಂಜೆಯ ಸಮಯದಲ್ಲಿ ತಯಾರಿಸುವಂಥ ಫಲಾಹಾರ ಆಗಿರ್ಬೋದು, ರಾತ್ರಿ ಫಲಾಹಾರ ಆಗಿರ್ಬೋದು, ವಿಶೇಷವಾಗಿ ಬೇರೆ ಬೇರೆ ಭಾಗಗಳಿಂದ ಬರುವಂಥ VIP-ಗಳಿಗೆ ಒದಗಿಸುವಂಥ ಖಾದ್ಯಗಳಾಗಿರ್ಬೋದು, ಈ ಎಲ್ಲ ವಿಚಾರಗಳಲ್ಲಿ ನುರಿತ ಪಾಕಶಾಸ್ತ್ರಜ್ಞರು ಹೆಚ್ಚಿನದಾದಂಥ ಒಂದು ಖಾದ್ಯಗಳನ್ನು ಇಲ್ಲಿ ಮಾಡ್ತಾ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನದ ಮಾಹಿತಿಗಳನ್ನು ಕೊಡಲಿಕ್ಕೆ ಈ ಒಂದು ಪಾಕಶಾಲೆಯ ಪ್ರಮುಖರು ನಮ್ಮ ಜೊತೆ ಇರುವಂಥದ್ದು. ಸರ್, ಬೆಳಿಗ್ಗೆಯಿಂದ ಸಂಜೆ ತನಕ ಯಾವ ರೀತಿಯಾದಂಥ ಖಾದ್ಯಗಳನ್ನೆಲ್ಲ ಮಾಡ್ತಾರೆ ಇಲ್ಲಿ? ಬೆಳಗ್ಗೆ ಉಪಹಾರ ತಿಂಡಿ ಎಲ್ಲ ಇರ್ತದೆ. ಸಜ್ಜಿಗೆ, ಅವಲಕ್ಕಿ, ಕ್ಷೀರ, ಕೇಸರಿ ಬಾತು ಮತ್ತು ದೋಸೆ, ಇಡ್ಲಿ ಎಲ್ಲ ಇರ್ತದೆ. ನಮ್ಮನೆ ಬಗೆ ಬಗೆಯ ಖಾದ್ಯಗಳನ್ನು ಮಾಡಿಕೊಡ್ತೇವೆ. ವೀಕ್ಷಕರೇ, ಬೆಳಕಿನ ಸಂದರ್ಭದಲ್ಲಿ ಇವರು ಹೇಳಿದಾಗೆ ಸಾಕಷ್ಟು ಖಾದ್ಯಗಳು ಇಲ್ಲಿ ಆಗ್ತದೆ. ತದನಂತರದಲ್ಲಿ ಮಧ್ಯಾಹ್ನ ವಿಶೇಷವಾಗಿ ವಿಶೇಷ ಭೋಜನಗಳು ಇಲ್ಲಿ ಏನು ಬಂದಂಥ ಭಕ್ತಾದಿಗಳಿಗೆ ಸಿಗುವಂಥದ್ದು. ಭೋಜನದ ವಿಚಾರಗಳಲ್ಲಿ ಏನು ಹೇಳ್ತಾರೆ? ಭೋಜನದ ವಿಷಯದಲ್ಲಿ ಇಲ್ಲಿ ಎಲ್ಲರಿಗೂ ಒಂದೇ ಸಮಾನವಾದಂಥ ಆಹಾರಗಳಿರೋದು. VIP-ಗಳಾಗಲಿ ಬಂದ ಭಕ್ತರಿಗಾಗಲಿ ಎಲ್ಲರೂ ಅಮ್ಮನ ಪ್ರಸಾದ ಬಿಟ್ಟರೆ ಬೇರೆ ಏನಿಲ್ಲ. ಅದು ಬೆಳಿಗ್ಗೆ ಅದು ಉಪ್ಪಿನಕಾಯಿ ಪಲ್ಯ, ಗಸಿ, ಸಾರು, ಸಾಂಬಾರು, ಕಾಯಿ ಹುಳಿ, ಮಜ್ಜಿಗೆ ಹುಳಿ, ಪಾಯಸ, 2 ಬಗೆಯ ಸ್ವೀಟ್ ಎಲ್ಲ ಮಾಡ್ತೇವೆ. ಮೆಣಸಿನಕಾಯಿ ಎಲ್ಲ ದಿನಕ್ಕೊಂದು ನಮ್ಮನೆ ಐಟಮ್ ಮಾಡಿ ಎಲ್ಲರಿಗೂ ಹಂಚ್ತೇವೆ. ನಮ್ಮಲ್ಲಿ ಏನು ಕೇಳಿದರೆ ಅಮ್ಮನ ಪ್ರಸಾದ ಎಲ್ಲರಿಗೂ ಒಂದೇ ರೀತಿ ನಡೆಯುವುದು. ಅವೊಬ್ಬರು ದೊಡ್ಡವರು ಸಣ್ಣವರು ಅಂತಿಲ್ಲ. ಈ ಸ್ಥಳದಲ್ಲಿ ಅದೊಂದು ದೊಡ್ಡ ಒಂದು ವಿಶೇಷತೆ. ಪ್ರತಿನಿತ್ಯ ಬೆಳಿಗ್ಗೆ ಉಪಹಾರ ಒಂದು 15,000 ಜನ ಆಗುತ್ತದೆ. ಮಧ್ಯಾಹ್ನ ಊಟಕ್ಕೆ ಒಂದು 40,000, ಸಂಜೆ ಪುನಃ ಉಪಹಾರಕ್ಕೆ ಒಂದು 25,000 ಜನ ಆಗ್ತದೆ. ಮತ್ತು ರಾತ್ರಿ ಪುನಃ ಎಷ್ಟು ಅಂತ ಹೇಳಲಿಕ್ಕೆ ಒಂದು ನಿನ್ನೆ 30-40,000 ಆಗಿದೆ. ಇವತ್ತೊಂದು 25,000 ಜನ ಅವರು ನಿರೀಕ್ಷೆ ಇದೆ ನಮ್ಮ ಹತ್ರ. ಮತ್ತು ಬ್ರಹ್ಮಕಲಶ ದಿವಸಕ್ಕೆ ಆಗುವಾಗ 1 ಲಕ್ಷ 1.5 ಲಕ್ಷ ಅಂದಾಜು ಉಂಟು ನಮ್ಮ ಹತ್ರ. ಅದನ್ನ ಮೇಲೆ ಎಷ್ಟು ಅಂತ ದೇವರಿಗೆ ಬಿಟ್ಟದ್ದು ಎಷ್ಟು ಮಾಡಿ ಅಷ್ಟು. ಹಾಗೆ ಒಟ್ಟಿಗೆ ಪಾಕಶಾಸ್ತ್ರಜ್ಞರು ಯಾವ ಯಾವ ಭಾಗಗಳಿಂದ ಬಂದಿದ್ದಾರೆ ಮತ್ತು ಎಷ್ಟು ಜನ ಇದ್ದಾರೆ? ಒಟ್ಟಿಗೆ ನಮ್ಮ ಟೀಮಲ್ಲಿ 300 ಜನ ಇದ್ದಾರೆ. ಅದರಲ್ಲಿ ಸ್ವೀಟಿಗೆ ಮತ್ತು ಕಾಫಿ ಚಹಾ ಎಲ್ಲರಿಗೂ ಸೇರಿ ಎಲ್ಲ ಒಬ್ಬರೇ ಎಲ್ಲ ಸೇರಿ ಮಾಡೋದು ನಾವು ಎಲ್ಲರೂ. ಸಿಹಿ ಖಾದ್ಯಗಳ ವಿಚಾರಕ್ಕೆ ಬರುವಾಗ ಏನೆಲ್ಲ ಖಾದ್ಯಗಳು? ಸಿಹಿಯಲ್ಲಿ ನಾವು ಲಾಡು, ಮೈಸೂರು ಪಾಕು, ಮಾಲ್ಪುರಿ, ಜಿಲೇಬಿ, ರವೆ ಲಾಡು, ಮೋಹನ್ ಲಾಡು ಎಲ್ಲ ಮಾಡ್ತೇವೆ ನಾವು. ಕೇಸರಿ ಬಾತುಗಳೆಲ್ಲ ವಿಶೇಷವಾಗಿ ಬ್ರಹ್ಮಕಲಶೋತ್ಸವದ ಅಷ್ಟು ದಿನಗಳಲ್ಲಿ ಕೂಡ ಪ್ರತಿನಿತ್ಯ ವಿಶೇಷವಾಗಿರುವಂಥ ಖಾದ್ಯಗಳನ್ನು ಮಾಡ್ತೀರಿ ಅನ್ನುವಂಥ ಎಲ್ಲವೂ ನಾವು ದಿನಕ್ಕೆ ಸ್ಪೆಷಲ್ ಆಗಿಯೇ ಮಾಡೋದಲ್ಲದೆ ಮಧ್ಯಾಹ್ನಕ್ಕೆ ಬೇರೆ, ರಾತ್ರಿಗೆ ಬೇರೆ, ಟಿಫಿನಿಗೆ ಬೇರೆ ಎಲ್ಲ ಬೇರೆ ಬೇರೆ. ಅದು ನಮ್ಮದೇ ಅಂದರೆ ಫ್ರೆಶ್ ಮಾಡಿಯೇ ಕೊಡೋದು. ನಾನು ಮಾಡಿ ಇಡಲಿಕ್ಕಿಲ್ಲ. ಈಗ ನೋಡಿ ಲಾಡ್ ಆಗ್ತಾ ಉಂಟು, ಸಂಜೆ ಹೋಗ್ತಾ ಉಂಟು. ಹಾಗೆ ಇವತ್ತು ನಾಳೆಗೆಲ್ಲ ಕೊಡುವ ಕ್ರಮ ಇಲ್ಲ. ಹಾಗೆ ಅದ್ರ ಜೊತೆಗೆ ಇಲ್ಲಿ ಸಾಕಷ್ಟು ಸಾವಿರಾರು ಏನು ಸಂಖ್ಯೆಗಳಷ್ಟು ಕಾರ್ಯಕರ್ತರು ನಿಮಗೆ ಪೂರಕವಾಗಿರುವಂಥ ಕೆಲಸಗಳನ್ನು ಮಾಡ್ತಾರೆ. ಅದ್ರ ಬಗ್ಗೆ ಅವರು ನಾವು ರಾತ್ರಿ ಆಗೋದು ನಮ್ಮೊಟ್ಟಿಗೆ ಭಾರಿ ಒದ್ದಾಟ ಮಾಡ್ತಾರೆ. ಪ್ರತಿಯೊಂದು ಹೇಳಿದ ಕೂಡಲೇ ಮಾಡಿ ಚೆಂದ ಮಾಡಿ ಸ್ವಚ್ಛತೆ ಮಟ್ಟಿಗೆ ಇಲ್ಲೆಷ್ಟು ಸ್ವಚ್ಛತೆ ಗಮನ ಕೊಟ್ಟವ್ರು ಯಾರಿಲ್ಲ. ಒಂದು ಕಸ ಬಿದ್ದರೂ ಎತ್ತಿ ಚೆಂದ ಮಾಡಿ ನಾವು ಹೇಳಿದ ಕೂಡಲೇ ಎಷ್ಟು ಗಂಟೆ ರಾತ್ರಿ ಆಗಲಿ ಕೂಡಲೇ ಬಂದು ಮಾಡ್ತಾರವರು. ಅವರಿಗೂ ದೇವರ ಮೇಲೆ ಭಾರಿ ಒಂದು ಭಕ್ತಿ ಉಂಟು, ಅಪಾರವಾದ ನಂಬಿಕೆ. ಹಾಗಾಗಿ ಬ್ರಹ್ಮಕಲಶ ಅಂದರೆ ಇಷ್ಟು ಒಳ್ಳೆಯ ಬ್ರಹ್ಮಕಲಶ ಇಡೀ ಇದರಲ್ಲೇ ಆಗಲಿಲ್ಲ, ಇನ್ನು ಮುಂದಕ್ಕೂ ಆಗೋದು ಕಷ್ಟ. ವೀಕ್ಷಕರೇ, ಒಟ್ಟಾರೆಯಾಗಿ ಏನು ಅಂತ ಹೇಳಿದ್ರೆ ಬೇರೆ ಬೇರೆ ಭಾಗದ ಜನರನ್ನು ಮಾತಾಡಿಸುವಾಗ ಇಲ್ಲಿಯ ಭಕ್ತಾದಿಗಳ ವಿಚಾರಗಳಾಗಿರಲಿ ಅಥವಾ ಇಲ್ಲಿಯ ಏನು ಅಂತ ಹೇಳಿದ್ರೆ ಪ್ರಮುಖವಾಗಿ ಬರುವಂಥ ಕಾರ್ಯಕರ್ತರ ವಿಚಾರ ಆಗಿರಲಿ, ಸೇವಾಕರ್ತರ ವಿಚಾರಗಳಾಗಲಿ ಭಾಳಷ್ಟು ಮಾದರಿಯಾಗಿ ಕೆಲಸಗಳನ್ನು ಮಾಡ್ತಾರೆ ಎನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅಭಿಪ್ರಾಯವನ್ನು ಪಟ್ಟಿರುವಂಥದ್ದು. ಇದು ಇವತ್ತಿನ ಸಂಚಿಕೆಯಲ್ಲಿ ಪಾಕಶಾಲೆ ಏನಿದೆ, ಪಾಕಶಾಲೆಯ ಬಗ್ಗೆ ಇರುವಂಥ ಹೆಚ್ಚಿನದಾದಂಥ ವಿವರಗಳು. ವೀಕ್ಷಕರೇ, ಪೊಳಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ನಾವಿರುವಂಥದ್ದು. ವಿಶೇಷವಾಗಿ ಪೊಳಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಏನು ದಿನಂಪ್ರತಿ ಬರ್ತಾ ಇರುವಂಥ ಲಕ್ಷಾನುಗಟ್ಟಲೆ ಭಕ್ತಾದಿಗಳು ಯಾರಿದ್ದಾರೆ ಅವರಿಗೆ ವಿಶೇಷವಾಗಿ ಅನ್ನಪ್ರಸಾದ ಎನ್ನುವಂಥದ್ದು ಈ ಕ್ಷೇತ್ರದಲ್ಲಿ ಭಾಳಷ್ಟು ವಿಶೇಷತೆ ಆಗಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಬರುವಂಥ ಅಷ್ಟು ಭಕ್ತಾದಿಗಳಿಗೆ ಪ್ರತಿನಿತ್ಯ ಬೆಳಗಿನ ಉಪಹಾರ ಆಗಿರ್ಬೋದು, ಮಧ್ಯಾಹ್ನದ ಅನ್ನಪ್ರಸಾದ ಆಗಿರ್ಬೋದು, ಸಂಜೆ ಮತ್ತು ಚಾ ಕಾಫಿಯ ವ್ಯವಸ್ಥೆ ಆಗಿರ್ಬೋದು, ಮತ್ತು ರಾತ್ರಿ ತಡರಾತ್ರಿವರೆಗೂ ಏನು ಅನ್ನಪ್ರಸಾದ ವ್ಯವಸ್ಥೆ ಆಗಿರ್ಬೋದು,
ಇದೆಲ್ಲವೂ ಕೂಡ ಇಲ್ಲಿ ಸುಸೂತ್ರವಾಗಿ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಇಲ್ಲದೆ ನಡೀತಾ ಇರುವಂಥದ್ದು. ಪ್ರಮುಖವಾಗಿ ಎಲ್ಲರೂ ಕೂಡ ಹೇಳಿದ ಹಾಗೆ ಸಾಕಷ್ಟು ಬೇರೆ ಬೇರೆ ಭಾಗಗಳಿಂದ ಸ್ವಯಂ ಸೇವಕರು ಯಾರಿದ್ದಾರೆ ಅವರು ಖುದ್ದಾಗಿ ಬಂದು ಕ್ಷೇತ್ರದಲ್ಲಿ ಏನು ಸ್ವಚ್ಛತೆ ಮಾಡುವಂಥ ವಿಚಾರಗಳಲ್ಲಿ ಕೂಡ ಇದು ಕೂಡ ಒಂದು ದೇವರಿಗೆ ಮಾಡುವಂಥ ಸೇವೆ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಬಂದು ಬೆಳಗಿನಿಂದ ರಾತ್ರಿ ತನಕ ತಮ್ಮನ್ನು ತಾವು ನಾನಾ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವಂಥದ್ದು. ಪ್ರಮುಖವಾಗಿ ಇದೀಗ ಮಹಿಳಾ ವಿಭಾಗವನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಪ್ರಮುಖವಾಗಿ ಈ ಒಂದು ಅಡುಗೆ ಕಾರ್ಯಕ್ರಮ ಏನಿದೆ ಅಥವಾ ಪಾಕಶಾಲೆ ಏನಿದೆ ಇದಕ್ಕೆ ಬೇಕಾಗಿರುವಂತಹ ತರಕಾರಿ ಹಚ್ಚುವಂತಹ ಕೆಲಸವನ್ನು ಏನೊಂದು ಹೆಚ್ಚುವಂಥ ಕೆಲಸ ಏನಿದೆ ಇದನ್ನು ಇಲ್ಲಿಯ ಏನು ಬೇರೆ ಬೇರೆ ಭಾಗಗಳಿಂದ ಬಂದಂಥ ಮಹಿಳೆಯರು ಇಲ್ಲಿ ಮಾಡ್ತಾ ಇರೋದನ್ನು ತಾವಿಲ್ಲಿ ಕಾಣ್ತಾ ಇರ್ಬೋದು. ಪ್ರಮುಖವಾಗಿ ನಾನಾ ಸಂಘಟನೆಗಳಾಗಿರ್ಬೋದು ಅಥವಾ ಇಲ್ಲಿಯ ಭಕ್ತವೃಂದ ಆಗಿರ್ಬೋದು ಅಥವಾ ಪ್ರತಿನಿತ್ಯ ಇಲ್ಲಿಗೆ ಬರುವಂತಹ ಕಾರ್ಯಕರ್ತರಾಗಿರ್ಬೋದು ಈ ಒಂದು ಪಾಕಶಾಲೆಗೆ ಬೇಕಾಗಿರುವಂತಹ ತರಕಾರಿಗಳನ್ನು ಹೆಚ್ಚುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ತಾವಿಲ್ಲಿ ಕಾಣ್ತಾ ಇರ್ಬೋದು ಆಲೂಗಡ್ಡೆ ಆಗಿರ್ಬೋದು, ಹಲಸು ಆಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು ಅಥವಾ ಏನೊಂದು ಸಾಂಬಾರು ಪದಾರ್ಥಗಳಾಗಿರ್ಬೋದು ಎಲ್ಲ ಏನೊಂದು ಸಾಕಷ್ಟು ಮಹಿಳೆಯರು ಇಲ್ಲಿ ಬಂದು ಬೆಳಗಿಂದ ರಾತ್ರಿ ತನಕ ಇಲ್ಲಿ ಸೇವೆಯನ್ನು ಮಾಡ್ತಾರೆ. ತದನಂತರದಲ್ಲಿ ಇಲ್ಲಿಂದ ಇವರೇನು ಕಟ್ ಮಾಡಿದಂತಹ ತರಕಾರಿಗಳೇನಿದೆ ಮತ್ತೆ ಇದು ಪಾಕಶಾಲೆಗೆ ಹೋಗಿ ಅಲ್ಲಿ ಸ್ವಚ್ಛತೆಯಾಗಿ ತದನಂತರದಲ್ಲಿ ಏನೊಂದು ಭೋಜನದ ವ್ಯವಸ್ಥೆಯನ್ನು ಮಾಡುವಂಥದ್ದು. ಈ ನಿಟ್ಟಿನಲ್ಲಿ ಇವರ ಹತ್ರ ಸ್ವಲ್ಪ ಆ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಕೇಳುವಂತಹ ಪ್ರಯತ್ನಗಳನ್ನು ಮಾಡೋಣ. ಇವರು ಒಲ್ಪಡ್ದು ಬೈದರು ಕೈತಲ್ದ ಪೊಳಲಿ ಇದೆ ಎತ್ತು ಗಂಟೆ ಮುಟ ಮೂಲ ಬೇಲೆ ಮಲ್ಪರ್ ಇತ್ತೆ ಬರ್ತೀನಿ ಆದರೆ ದಿನೋಲ ಬರ್ತದೆ ಬೇಲೆ ಮಲ್ತೊಂದು ಪೋಪ ಇಂಕು ಹೊರ ಬೇಲೆ ಮಲ್ಪನಾಗ ಸಾಧಾರಣ ಒಂದು 7 ಜನ ಇಪ್ಪರು ಅಂದಾಜು ಒಂಜಿ ಹೆಣ್ಮ ಗಾಂಡೆ ಒಂಜಿ ಹೆಣ್ಮ ಗಂಟೆ 7-8 ಗಂಟೆ ಬತ್ತಾಡ ಮಧ್ಯಾಹ್ನ 12 ಮುಟ್ಟ ಹೋಗುವ. ಬೆಳಗ್ಗೆ ಒಂದು 8 ಗಂಟೆಯಿಂದ ಬಂದರೆ ಮಧ್ಯಾಹ್ನ 12 ಗಂಟೆ ತನಕ ಮತ್ತೆ 12 ಗಂಟೆಯಿಂದ ಮುಂದುವರೆದು ಅಂದರೆ ರಾತ್ರಿಯ ಭೋಜನದ ವ್ಯವಸ್ಥೆ ಏನಿದೆ ಅದಕ್ಕೆ ಬೇಕಾಗುವಂತಹ ಒಂದು ಏನೊಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗುತ್ತೆ. ಹಾಗೆ ಇಲ್ಲಿ ಯಾವ ರೀತಿಯಾದಂಥ ತರಕಾರಿಗಳು ಅಥವಾ ಯಾವ ರೀತಿಯಾದಂಥ ತರಕಾರಿಗಳನ್ನು ಹೆಚ್ಚುವಂಥ ಕೆಲಸಗಳನ್ನು ಮಾಡ್ತಾರೆ. ಮೂಲತಃ ಪೂರ ಬಗೆಲ್ಲ ಒಂಚಿ ಹೊರ ಇಂಕ್ಲೆ ಕೊರ್ಪೇರು 3 ಹೊರ ಕ್ಯಾರೆಟ್ ಕೊರಿಯರು ಕ್ಯಾರೆಟ್ ಮಾತೆಲ್ಲ 3 ಅಡೆ ಕೊನೆ ಬಕ್ಕ ಕೊಡ ಕೆಂಬುಡೆ ಒಂದು ಪೂರ ಹೊರ 3 ಕೊರ್ಪೇರು ಅಚ್ಚ ಮಾತೊಟ್ಟಿಗೆ ಬಾರಿ ಖುಷಿ ಆಪ ನಿಂಗೆ ಕೈತಲೆ ಇಲ್ಲ ಮಸ್ತ್ ಅಂತೊಟ್ಟಿಗೆ ಸೇರಿದು ಕಾಂಡೆ ಬತ್ತು ಮಧ್ಯಾಹ್ನವರ ಇಲ್ಲಡ್ಬೋದು ಅರ್ಪ ನಾನು ಕತ್ತಲೆಗೋರು ಇಲ್ಲಡ್ಬೋದು ಏತು ದಿನ ರಂಜ ಬರಂದಿಲ್ಲ ಸ್ಟಾರ್ಟಿಂಗ್ ರಂಜ ಬರೋದಿಲ್ಲ ಮಾತ ಸ್ಟಾರ್ಟಿಂಗ್ ಜಂಜ ಮೂಲೆ ಇಲ್ಲ ಅಂತ. ಒಟ್ಟಿನಲ್ಲಿ ಸ್ಥಳೀಯರು ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ಬಂದವರು ಈ ಒಂದು ಬ್ರಹ್ಮಕಲಶೋತ್ಸವದ ಸಂದರ್ಭಗಳಲ್ಲಿ ಆರಂಭದ ಅಂದಿನಿಂದಲೂ ಇಂದಿಯ ತನಕ ಕೂಡ ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ. ಈ ಮುಖೇನ ರಾಜರಾಜೇಶ್ವರಿ ಮಾತೆಯ ಒಂದು ಸೇವೆಯನ್ನು ಮಾಡಿ ತನ್ಮೂಲಕ ಏನೊಂದು ದೇವರಿಗೆ ಈ ರೀತಿಯಾದಂಥ ಸೇವೆಯನ್ನು ಒಂದು ಕೊಟ್ಟು ಕೃತಾರ್ಥರಾಗ್ತಾ ಇದ್ದಾರೆ. ವೀಕ್ಷಕರೇ, ಆಗ ಹೇಳಿದಾಗನೇ ಪೊಳಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ನಾವಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಏನು ಅಂತ ಹೇಳಿದ್ರೆ ತರಕಾರಿ ಹೆಚ್ಚುವಂಥ ಈ ಒಂದು ಕೆಲಸ ಏನಿದೆ ಇಲ್ಲಿಯ ಸಾಕಷ್ಟು ಭಕ್ತಾದಿಗಳಿಂದ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಪುರುಷರು ಕೂಡ ಸೇರಿದಂತೆ ಮಹಿಳೆಯರು ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಇಲ್ಲಿ ಬಂದು ಸೇವೆಯನ್ನು ಕೊಡ್ತಾ ಇರುವಂಥ ವಿಚಾರ ಸರ್ ಹೋಲ್ಪಡ್ತಾ ಇದೆ. ಗುರುಪುರ ಏತ್ ದಿನ ದಿಂಚ ಬರೋದಿಲ್ಲ 4 ದಿನ ಕಾಂಡೆ ಎತ್ತು ಗಂಟೆ ಡಿಚ ಬೇಲ ಒಂದುಂಡು ಎನ್ಮಾಂಟೆ 17-22 ಬೇಲೆ ಎತ್ತಿಲೆಕ್ಕ ಒಂದು ವಿಭಾಗದ ಬೇಲ ಮಲ್ತಂದಿತ್ತಾರ ಅಥವಾ ಬೇತ ವಿಭಾಗಡ್ಲೆ. ಸೊ ಪ್ರತಿನಿತ್ಯ ಬೆಳಗ್ಗೆಯಿಂದ ಸಂಜೆ ತನಕ ಇಲ್ಲಿ ಏನೊಂದು ರಾತ್ರಿ ತನಕ ಇಲ್ಲಿ ಬಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಮೂಲತ ತರಕಾರಿ 3ನೇ ವಿಚಾರ ಬಂದಾಗ ಹೂಪುರ ತರಕಾರಿ ಜಾಸ್ತಿ ಆದ ಬರ್ಕೊಂಡು ಜಾಸ್ತಿ ಬಟಾಟೆ ಬೊಕ್ಕ ಬೀಟ್ರೋಟು ಬೊಕ್ಕ ಕ್ಯಾಬೇಜ್ ಯಾನಿತ್ತು 5 ಗಂಟೆ ಇರ್ತಿತ್ತೆ 5 ಗಂಟೆ ಶುರು ಮಾಡ್ತೀನಿ. ನಾನು 7 ಗಂಟೆ ಇಜ್ಜಿ ನಾನು ತರಕಾರಿ ಮುರೈನಿ ಬರ್ತೀನಿ 2 ದಿನ ಲಾಡು ಮಲ್ಪೇರು ಬರ್ತಿತ್ತೆ. ದೇವಸ್ಥಾನ ಕೂಡ ಇಲ್ಲಿ ಬರೋಂದಲ್ಲೇ. ಇದಿಷ್ಟು ವಿಚಾರಗಳು ತರಕಾರಿ ಮೂರುವಂಥ ವಿಚಾರಗಳು ಬಂದಾಗ ಹಾಗೆ ಕೂಡ ಈ ಒಂದು ವಿಭಾಗಗಳಲ್ಲಿ ಬರುವಾಗ ಇಲ್ಲಿ ಪಲ್ಯ ಆಗಿರ್ಬೋದು, ಸಾಂಬಾರು ಆಗಿರ್ಬೋದು ಅಥವಾ ಇನ್ನಿತರ ವಿಚಾರಗಳಾಗಿರ್ಬೋದು ಇಲ್ಲಿ ಹೆಚ್ಚಿನದಾದಂಥ ಒಂದು ಮಾನ್ಯತೆ. ಯಾಕಂತ ಹೇಳಿದ್ರೆ ಅನ್ನಪ್ರಸಾದ ಎನ್ನುವಂಥ ವಿಚಾರಗಳು ಬಂದಾಗ ಬಗೆ ಬಗೆಯ ಖಾದ್ಯಗಳನ್ನು ಇಲ್ಲಿ ಭಕ್ತಾದಿಗಳಿಗೆ ಅನ್ನದಾನ ಸೇವಾ ರೂಪದಲ್ಲಿ ಇಲ್ಲಿ ಕೊಡ್ತಾರೆ ಎನ್ನುವಂಥ ವಿಚಾರ ಇರೋಲ್ಪಡ್ತಾ ಯಾನ್ಪುರಲ್ಲಿ ದೇವಸ್ಥಾನದ ಕೈತಲೆ ಇಲ್ಲಿ ಯಾನೊಂಜಿ ಸಾಧಾರಣ ಒಂಜಿ 20 ದಿನದ ದಿಂಚ ಬರ್ಪೆ ಒಂಜಿ ತಿಂಗೋಲ್ ಮುಟ್ಟ ಉಂಡೆ ಬೇತೆಲ ಮಾತಲ ಇಂಟರ್ಲಾಕ್
ಯಾನ್ ಪನ ಕಾಲೇಜಿಡ್ ಲೆಕ್ಚರರ್ ಆದುಲ್ಲೆ ಕನ್ನಡ ಲೆಕ್ಚರರ್ ಆದುಲ್ಲೆ ಅಂಚೆ ಎನ್ನ ಇಲ್ಲಿ ಕೈತಲೆ ಪಂಡ ಯಾನ್ ದೇವಸ್ಥಾನದ ಕೈತಲೆ ಎಂಕ್ ಏಪಡ್ದಿಂಚ ಅಮ್ಮನ ಕೆಲಸ ಮನ್ಪೋಡು ಸೇವೆ ಮನ್ಪೋಡು ಒಂದು ಅಂಚ ಮಸ್ತ್ ಖುಷಿ. ಆ ಖುಷಿನ ಆರೆಂಗೆ ಮಸ್ತ್ ಕೊಡ್ತೇರು ಐಟ್ ನಮ್ಮೊಂಜಿ ಅಳಿಲ ಸೇವೆ ಅಂದು ಶ್ರೀರಾಮನ ಸೇತುವೆ ಕಟ್ಟನಾಗ ಅಳಿಲ ಇಂಚ ಒಂಜಿ ಅಳಿಲ ಸೇವೆನ ಒಂಜಿ ಮನ್ನೆಡು ಪೊಯ್ಯಕಂತ ಪಾಡ್ದನ ಅಂಚೆನೆ ನಮ್ಮ ಮಾತೇರ್ಲ ಸೇರ್ದು ಒಂಜಿ ಸೇವೆ ಮನ್ಪುನ ಭಾಗ್ಯನಾರು ಒದಗಾದು ಕೊಡ್ತೇರು. ಅವೇ ಮಲ್ಲ ಭಾಗ್ಯ ಎಂಕ್ಲ ಇಲ್ಲಲ್ದು ಮಾತೇರ್ಲ ಬೈದೇರು ಆ ಸೇವೆಗೆ ಅಂಚೆ ಅದು ಅವೊಂಜಿ ಒದಗಾದು ಕೊರಿಯರತ ಅಂದ ಅವೊಂಜಿ ಮಲ್ಲ ಪುಣ್ಯ ಎಂಕ್ಲ. ವೀಕ್ಷಕರೇ, ವಿಶೇಷವಾಗಿ ಹೇಳುವಂಥದ್ದು ಏನು ಅಂತ ಹೇಳಿದರೆ, ನಾನು ಆಲ್ರೆಡಿ ಹೇಳಿದ ಹಾಗೆ ಸಮಾಜದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಕಾರ್ಯನಿರ್ವಹಿಸುವಂತಹ ಬೇರೆ ಬೇರೆ ಮಹಿಳೆಯರೇನಿದ್ದಾರೆ, ಪುರುಷರೇನಿದ್ದಾರೆ, ಇಲ್ಲಿ ಬಂದು ಸೇವೆಯನ್ನು ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿ ಶಿಕ್ಷಕಿಯಾಗಿದ್ದವರು ಕೂಡ ಹಾಗೆ, ಬ್ಯಾಂಕಲ್ಲಿ ಕೆಲಸ ಮಾಡುವವರು ಕೂಡ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಅಂದರೆ ಇಡೀ ಸಮಾಜದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಕೆಲಸ ಮಾಡುವಂಥ ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ಕ್ಷೇತ್ರದಲ್ಲಿ ಸೇವೆ, ಒಂದು ದೇವರ ಸೇವೆಯನ್ನು ಮಾಡ್ತಾ ಇರುವಂಥದ್ದನ್ನು ನಾವಿಲ್ಲಿ ಈ ಕ್ಷೇತ್ರದಲ್ಲಿ ಕಾಣ್ಬೋದು. ವೀಕ್ಷಕರೇ, ಪೊಳಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ನಾವಿರುವಂಥದ್ದು. ವಿಶೇಷವಾಗಿ ಇವತ್ತು ಇಡೀ ಕರ್ನಾಟಕದಾದ್ಯಂತ ಬೇರೆ ಬೇರೆ ರಾಜ್ಯಗಳ ಜನರು ಮಾತಾಡಿಕೊಳ್ಳುವ ಹಾಗೆ ಪೊಳಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರಕ್ಕೆ ಹರಿದು ಬಂದಿರುವಂತಹ ಹೊರೆಕಾಣಿಕೆ ಏನಿದೆ, ಈ ಉಗ್ರಾಣದಲ್ಲಿ ಸಂಗ್ರಹಿಸಿಡಲ್ಪಟ್ಟಂತಹ ಈ ಒಂದು ಉಗ್ರಾಣದಲ್ಲಿ ಬೃಹದಾಕಾರವಾಗಿರುವಂಥ ಈ ಒಂದು ಉಗ್ರಾಣದಲ್ಲಿ ಸಂಗ್ರಹಿಸಿ ಇಟ್ಟಲ್ಪರುವಂಥ ದಿನಬಳಕೆಯ ವಸ್ತುಗಳನ್ನು ನೋಡಿದ್ರೇ ತಮಗೆ ಕಾಣ್ಬೋದು ಈ ರಾಜರಾಜೇಶ್ವರಿ ಕ್ಷೇತ್ರದ ತಾಯಿಯ ಮಹಿಮೆ ಏನು ಎನ್ನುವಂಥದ್ದು. ಇವತ್ತಿನ ದಿನಗಳಲ್ಲಿ ರಾಜ್ಯದ ಅದ್ರ ಜೊತೆಗೆ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಟನ್ ಗಟ್ಟಲೆ ಏನೊಂದು ಸಾಮಗ್ರಿಗಳು ಇಲ್ಲಿಗೆ ಬಂದಿರುವಂಥದ್ದು. ಬ್ರಹ್ಮ ಕಲಶೋತ್ಸವದ ಅಷ್ಟು ದಿನಗಳಿಗೆ ಬೇಕಾದಂಥ ದಿನಸಿ ವಸ್ತುಗಳಾಗಿರ್ಬೋದು, ಫಲವಸ್ತುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಅಥವಾ ಬೇಕಾಗುವಂಥ ಎಲ್ಲ ವಸ್ತುಗಳು, ಪಾತ್ರೆಗಳಿಂದ ಹಿಡಿದು ಎಲ್ಲ ವಸ್ತುಗಳು ಕೂಡ ಏನೊಂದು ಸೇವಾರೂಪಕವಾಗಿ ಏನೊಂದು ಭಕ್ತಾದಿಗಳಿಂದ ಅರ್ಪಿಸಿಡಲ್ಪಟ್ಟಂಥದ್ದು. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಉಗ್ರಾಣದಲ್ಲಿ ನಾವಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಬಂದಿರುವಂತಹ ಸಾಮಗ್ರಿಗಳನ್ನು ಆಯಾ ದಿನಗಳಿಗೆ ಎಷ್ಟೆಷ್ಟು ಬೇಕು ಎನ್ನುವಂಥ ವಿಚಾರ, ಮತ್ತು ಪ್ರಮುಖವಾಗಿ ಇಲ್ಲಿ ಒಂದು ದೊಡ್ಡ ಜವಾಬ್ದಾರಿ ಏನು ಅಂತ ಹೇಳಿದ್ರೆ, ಬಂದಿರುವಂಥ ಯಾವುದೇ ಒಂದು ವಸ್ತುಗಳು ಹಾಳಾಗದ ರೀತಿಯಲ್ಲಿ ಅದನ್ನು ರಕ್ಷಿಸಲ್ಪಡುವಂಥದ್ದು. ಜೊತೆಗೆ ಅನ್ನದಾನದ ಸಂದರ್ಭಗಳಲ್ಲಿ ಇಲ್ಲಿಂದ ಏನೊಂದು ಪಾಕಶಾಲೆ ಏನಿದೆ ಅಲ್ಲಿಗೆ ಕೊಂಡು ಹೋಗುವಂಥ ವ್ಯವಸ್ಥೆ ಆಗಿರ್ಬೋದು. ಈ ಎಲ್ಲ ವ್ಯವಸ್ಥೆಗಳ ಬಗ್ಗೆ ಹೆಚ್ಚಿನದಂಥ ಮಾಹಿತಿಗಳನ್ನು ಕೊಡಲಿಕ್ಕೆ ಈ ಒಂದು ಉಗ್ರಾಣ ಸಮಿತಿಯವರು ನಮ್ಮ ಜೊತೆ ಇದ್ದಾರೆ. ಪ್ರಮುಖವಾಗಿ ಇದರ ಒಂದು ಅಧ್ಯಕ್ಷರು ಅಮ್ಮುಂಜೆಗುತ್ತು ಶ್ರೀ ರಂಗನಾಥ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂಥದ್ದು. ಉಗ್ರಾಣದ ವಿಚಾರದಲ್ಲಿ ಏನು ಹೇಳ್ತಿರ್ತಾರೆ? ಉಗ್ರಾಣ ವಿಚಾರದಲ್ಲಿ ಹೇಳುವುದಂದರೆ, ಶುರುವಿಗೆ ನಾವು ದೇವರನ್ನು ಪ್ರಾರ್ಥನೆ ಮಾಡುವುದು ಅಷ್ಟೇ. ದೇವರ ದಯದಿಂದ ಇದೆಲ್ಲ ಉಗ್ರಾಣಕ್ಕೆ ಬರುವ ವಸ್ತುಗಳೆಲ್ಲ ಅವರ ದಯದಿಂದ ಬಂದ ವಸ್ತುಗಳು, ಬೇರೆ ಏನು ಹೇಳಲಿಕ್ಕಿಲ್ಲ. ರಾಜ್ಯದ ಯಾವ ಯಾವ ಭಾಗಗಳಿಂದ ಹೆಚ್ಚಿನದಾದಂಥ ಏನೊಂದು ಸಾಮಗ್ರಿಗಳು ಬಂದಿರುವಂಥ ವಿಚಾರ, ಇದ್ರ ಬಗ್ಗೆ ಏನು ಹೇಳ್ತಿರ್ತಾರೆ? ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಕಾಸರಗೋಡು, ಉಡುಪಿ ಜಿಲ್ಲೆಗಳಿಂದ ಬೃಹದಾಕಾರವಾಗಿ ಲೆಕ್ಕ ಮಾಡಲು ಸಾಧ್ಯವಾಗದಷ್ಟು ಹೊರೆಕಾಣಿಕೆ ಪೊಳಲಿ ರಾಜರಾಜೇಶ್ವರಿ ಸನ್ನಿಧಿಗೆ ಬಂದು ಸೇರಿದೆ. ಕಳೆದ ಕೆಲವು ದಿನಗಳಿಂದ ಬಂದವರು ಕೇಳಿದರು, ಇದರ ಬಗ್ಗೆ ನಿಮಗೆ ಲೆಕ್ಕ ಇದೆಯಾ ಅಂತ. ಇದನ್ನು ಲೆಕ್ಕ ಮಾಡಲು ಸಾಧ್ಯವಾಗದಷ್ಟು ಇದುವರೆಗೆ ನಾನು ಕಂಡರಿಯದ ಒಂದು ಅದ್ಭುತವಾದ ಒಂದು ಹೊರೆಕಾಣಿಕೆ ಬಂದು ಇಲ್ಲಿ ಸೇರಿ, ಇಲ್ಲಿ ಬಂದ ಜನರು ಕಣ್ತುಂಬಿಸಿಕೊಂಡು, ಊಟವಿಲ್ಲದಿದ್ದರೆ ಇದನ್ನು ನೋಡಿ ಹೊಟ್ಟೆ ತುಂಬಿಸಿಕೊಂಡವರು ಸಹಸ್ರಾರು ಲಕ್ಷಾಂತರ ಭಕ್ತಾದಿಗಳು ಇಲ್ಲಿ ಬಂದು ನೋಡಿ ಆನಂದಿಸಿಕೊಂಡಿದ್ದಾರೆ. ಈ ಕ್ಷೇತ್ರದ ಮಹಿಮೆಯನ್ನು ಕಂಡು ಈ ದೇವರ ಮಹಿಮೆ ಎಲ್ಲಿದೆ ಎಂಬುದನ್ನು ಇಡೀ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ ಇವತ್ತು ಮಾಧ್ಯಮದವರು. ಹೆಚ್ಚಿನದಾಗಿ ಸಾಮಗ್ರಿಗಳ ವಿಚಾರಗಳು ಬರುವಾಗ ಯಾವೆಲ್ಲ ಸಾಮಗ್ರಿಗಳು ಬಂದಿರುವಂಥದ್ದು ಏನು ಹೇಳ್ತಾರೆ ಸರ್? ನಮಗೆ ಇಲ್ಲಿ 10 ದಿನಗಳಿಗೆ ಬೇಕಾಗುವ ಸಾಮಗ್ರಿಗಳು ಏನು ಬೇಕು, ದಿನಸಿ ಸಾಮಗ್ರಿಗಳು, ಎಣ್ಣೆಗಳು ಹಾಗೂ ಹಕ್ಕಿಗಳು, ಸಕ್ಕರೆ, ಬೆಲ್ಲ, ಇವುಗಳನ್ನು ನಮ್ಮ ಬ್ರಹ್ಮಕಲಶಕ್ಕೆ ಮೀರಿ ಇಲ್ಲಿಗೆ ಇನ್ನೊಂದು 10 ಬ್ರಹ್ಮಕಲಶ ಆಗುವಷ್ಟು ಸಾಮಗ್ರಿಗಳು ನಮ್ಮ ಕ್ಷೇತ್ರಕ್ಕೆ ಬಂದು ಸೇರಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ವೀಕ್ಷಕರೇ, ಒಟ್ಟಿನಲ್ಲಿ ಏನಂತ ಹೇಳಿದ್ರೆ, ಪ್ರಮುಖರು ಹೇಳುವಂಥ ವಿಚಾರಗಳನ್ನು ಸ್ವಲ್ಪ ಗಮನಿಸಿದರೆ, ರಾಜರಾಜೇಶ್ವರಿ ಮಾತೆಯ ಕಾರಣಿಕ ಶಕ್ತಿಯಿಂದಾಗಿ ಇವತ್ತು ಇಡೀ ಈ ಒಂದು ಉಗ್ರಾಣ ಇವತ್ತು 8ನೇ 9ನೇ ದಿನದ ಬ್ರಹ್ಮಕಲಶೋತ್ಸವದ ದಿನದಲ್ಲಿ ನಾವಿದ್ರೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂತಹ ಸಂಗ್ರಹಿಸಿಡಲ್ಪಟ್ಟಂಥ ವಸ್ತುಗಳು ಹಾಗೆ ಇರುವಂಥದ್ದು ನಾವಿಲ್ಲಿ ಕಾಣ್ತಾ ಇರ್ಬೋದು. ಬಹುಶಃ ಒಂದು ಮಾತನ್ನು ಹೇಳಿದರು, ಇಂಥ ಒಂದು 10 ಬ್ರಹ್ಮಕಲಶೋತ್ಸವ ಮಾಡುವಷ್ಟು ಸಾಮಗ್ರಿಗಳು ದೇವರ ದಯದಿಂದ ನಮ್ಮ ಹತ್ರ ಇವತ್ತಿನ ದಿನ ಇದೆ ಎನ್ನುವಂಥ ವಿಚಾರದ ಬಗ್ಗೆ ಏನು ಹೇಳ್ತಾರೆ ಉಪಾಧ್ಯಕ್ಷರಾಗಿ? ಲೆಕ್ಕಕ್ಕೆ ಮಾಡಲಿಕ್ಕೆ ಸಾಧ್ಯವಾಗದಷ್ಟು ಇಲ್ಲಿ ಬಂದು ತಲುಪಿದೆ. ಇದನ್ನಿನ್ನು ಯಾವ ರೀತಿಯಾಗಿ ಖಾಲಿ ಮಾಡೋದು ಅನ್ನೋಂಥದ್ದೇ ಒಂದು ವಿಚಾರವಾಗಿ ಬಿಟ್ಟಿದೆ ನಮಗೆ.
ದೇವಿಯ ಕಾರಣಿಕ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದಕ್ಕೆ ಈ ನಮ್ಮ ಉಗ್ರಾಣ ಶಾಲೆ ಒಂದು ಮಾದರಿಯಾಗಿ ನಿಂತಿದೆ. ಹಾಗೆ ಬಹುಶಃ ಇದನ್ನು ಜೋಪಾನವಾಗಿ ಇಡುವಂಥದ್ದು ಕೂಡ ಒಂದು ಭಾಳಷ್ಟು ಹೆಚ್ಚಿನದಾದಂಥ ಒಂದು ವ್ಯವಸ್ಥೆಗಳು ಇಲ್ಲಿರಬೇಕು. ಅದರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಈಗ ಮೊದಲ ದಿನದಲ್ಲಿ ಬಂದಂಥ ಆಹಾರ ಪದಾರ್ಥಗಳನ್ನು ಏನು ಒಂದು ಹಾಳಾಗದ ರೀತಿಯಲ್ಲಿ ನೋಡ್ಕೊಳ್ಳುವಂಥದ್ದು, ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಉಗ್ರಾಣ? ಇಲ್ಲ, ಹಾಳಾಗುವ ರೀತಿಯಂಥ ವಸ್ತು ಅಂತ ಇಲ್ಲಿ ಯಾವುದೂ ಇಲ್ಲ. ವ್ಯವಸ್ಥೆಗೆ ಯಾವುದ್ಯಾವುದು ಪೂರಕವಾಗಿ ಬೇಕಾಗಿದೆಯೋ ಅಂಥ ವಸ್ತುಗಳೇ ಇಲ್ಲಿ ಬಂದು ಸೇರಿಕೊಂಡಿದೆ. ಯಾವುದ್ಯಾವುದು ಹಾಳಾಗುವಂಥ ವಸ್ತು ಇದೆ ಅದನ್ನ ಮೊದಲಿಗೆ ನಾವು ಖಾಲಿ ಮಾಡುವಂಥ ವ್ಯವಸ್ಥೆಯಲ್ಲಿ ನಾವು ಇದ್ದೇವೆ. ಇವಾಗ ಇಲ್ಲಿಂದ ಪಾಕಶಾಲೆ ಕಳಿಸಿ ಅಲ್ಲಿ ಖಾಲಿ ಮಾಡುವಂಥ ವ್ಯವಸ್ಥೆ ಆಗ್ತಾ ಇದೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚಿನದಾಗಿ ಒಂದು ವಿಚಾರಗಳೇನಿದೆ ಇದು ಅಂದರೆ ನೀವು ಕಳಿಸುವಂಥ ಏನು ಅಕ್ಕಿ ಆಗಿರೋ ಬೆಲ್ಲ ಆಗಿರೋ ಇಂಥ ಸಾಮಗ್ರಿಗಳು ಸಾಕಷ್ಟು ನಮ್ಮ ಹತ್ರ ಇದೆ, ದಯಮಾಡಿ ಇಂಥ ವಸ್ತುಗಳನ್ನು ಕಳಿಸಬೇಡಿ, ಬೇಕಾಗಿರುವಂಥ ವಸ್ತುಗಳ ಲಿಸ್ಟ್ ಮಾಡಿ ಅದನ್ನು ಕೂಡ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಇಲ್ಲಿಯವರು ಏನೊಂದು ಅಪ್ಲೋಡ್ ಮಾಡಿ ವ್ಯವಸ್ಥೆಗಳು ಈ ರೀತಿ ಇದೆ, ಇಂತಹ ಒಂದು ಸಾಮಗ್ರಿಗಳು ನಮಗೆ ಬೇಕು ಎನ್ನುವಂಥ ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ. ಅದು ನಿಮಗೆ ಎಷ್ಟರ ಮಟ್ಟಿಗೆ ಇದಕ್ಕೆ ಒಂದು ಹೆಚ್ಚಿನದಾಗಿ ಪೂರಕವಾಗಿದೆ ಏನು ಹೇಳ್ತಾರೆ? ಅದು ಖಂಡಿತ ಇಲ್ಲಿ ಪೂರಕವಾಗಿದೆ. ಯಾಕೆಂದರೆ ಇಲ್ಲಿ ಮೊದಲಿಗೆ ಬಂದಿರುವಂಥ ವಸ್ತು ಯಾವುದಿರ್ಬೋದು, ಈ ಅಕ್ಕಿ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಅಂತೂ ಸಿಯಾಳ ಆಗಿರ್ಬೋವಂಥದ್ದು ಇಂಥದ್ದೆಲ್ಲ ಬೇಕಾದಷ್ಟು ನಮಗೆ ಇಲ್ಲಿ ಬಂದು ಒದಗಿದೆ. ನಮಗೆ ಮುಖ್ಯವಾಗಿ ಬೇಕಾಗಿರುವಂಥ ಗ್ರೋಸರಿ ದಿನಸಿ ಐಟಮ್ಗಳು ಅದು ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಇತ್ತು ಮೊದಲಿಗೆ ಬರೋವಂಥ ಇದರಲ್ಲಿ. ಆ ನಂತರ ನಾವು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ ನಂತರ ಆ ವಸ್ತುಗಳೇ ನಮಗೆ ಜಾಸ್ತಿಯಾಗಿ ಒದಗಿ ಬಂದರೆ ಅದು ಅನುಕೂಲವಾಗಿದೆ ನಮಗೆ. ವೀಕ್ಷಕರ, ಒಟ್ಟಿನಲ್ಲಿ ಇಲ್ಲಿಯ ಸಮಿತಿಯವರು ಮಾತಾಡಿದ ಹಾಗೆ ಪೊಳಲಿ ಶ್ರೀ ರಾಜರಾಜೇಶ್ವರಿ ಬ್ರಹ್ಮಕಲಶೋತ್ಸವದ ಈ ಸಂದರ್ಭದಲ್ಲಿ ಸಾಕಷ್ಟು ಏನು ಅಂತ ಹೇಳಿದ್ರೆ ಸಾಕಷ್ಟು ಸಾಮಗ್ರಿಗಳು ಮಾತೆಯ ಅನುಗ್ರಹದಿಂದ ಇಲ್ಲಿಗೆ ಬಂದಿರುವಂಥದ್ದು. ವಿಶೇಷವಾಗಿ ರಾಜ್ಯದಲ್ಲಿ ನೆಲೆಸಿರುವಂಥ ಎಲ್ಲ ಭಕ್ತಾದಿಗಳಿಗೆ ಇಲ್ಲಿಯ ಸಮಿತಿಯವರು ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಇಲ್ಲಿ ಇನ್ನು ಉಳಿದಂಥ ವಸ್ತುಗಳು ಅಥವಾ ಪದಾರ್ಥಗಳೇನಿದೆ ಇದನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ವ್ಯವಸ್ಥೆ ಮಾಡಬೇಕೆನ್ನುವಂಥ ಬಗ್ಗೆ ಕೂಡ ಚಿಂತನೆ ಕೂಡ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಬ್ರಹ್ಮಕಲಶೋತ್ಸವ ತದನಂತರ ಇಲ್ಲಿಯ ಜಾತ್ರಾ ಮಹೋತ್ಸವ ಏನಿದೆ ಅದು ಕೂಡ 1 ತಿಂಗಳುಗಳ ಕಾಲ ಇಲ್ಲಿ ಆರಂಭವಾಗಲಿಕ್ಕಿದೆ. ಹಾಗಾಗಿ ಬಂದಿರುವಂತಹ ಯಾವುದೇ ವಸ್ತುಗಳು ಕೂಡ ಅನ್ನಪ್ರಸಾದ ರೀತಿಯಲ್ಲಿ ಭಕ್ತಾದಿಗಳಿಗೆ ಇಲ್ಲಿ ನೇರವಾಗಿ ಏನೊಂದು ಅನ್ನಪ್ರಸಾದ ರೂಪದಲ್ಲಿ ಅವರಿಗೆ ಏನೊಂದು ಆಹಾರವನ್ನ ಒಂದು ಪ್ರತಿನಿತ್ಯ ತಯಾರಿಸುವಂತಹ ಖಾದ್ಯಗಳಲ್ಲಿ ಈ ಒಂದು ವಸ್ತುಗಳನ್ನ ಅವರು ಉಪಯೋಗಿಸ್ತಾ ಇದ್ದಾರೆ. ವೀಕ್ಷಕರ, ಪೊಳಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಆಯಾಯ ಸಮಿತಿಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತದೆ ಎನ್ನುವಂಥ ವಿಚಾರಗಳ ಬಗ್ಗೆ ಹೆಚ್ಚಿನದಾದಂಥ ಮಾಹಿತಿಯನ್ನು ಇವತ್ತಿನ ಈ ಒಂದು ಸುದ್ದಿನ ವಿಶೇಷ ಸಂಚಿಕೆಯಲ್ಲಿ ನಾವು ಕೊಡ್ತಾ ಇದ್ವಿ. ಪ್ರಮುಖವಾಗಿ ಲಕ್ಷಾಂತರ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಆಗಮಿಸುವಾಗ ಎಲ್ಲ ವಿಚಾರಗಳಲ್ಲಿ ಪ್ರಮುಖವಾಗಿ ಆರೋಗ್ಯದ ವಿಚಾರ ಕಡೆ ಬಹಳಷ್ಟು ಒಂದು ಇಂಪಾರ್ಟೆಂಟ್ ಆಗಿರುವಂಥ ಎನ್ನುವಂಥ ವಿಚಾರ. ಯಾಕಂತ ಹೇಳಿದ್ರೆ ಇಲ್ಲಿ ಲಕ್ಷಾನುಗಟ್ಟಲೆ ಜನ ಸೇರಿರುವಾಗ ಬಂದಿರುವಂಥವರಿಗೆ ಚಿಕ್ಕ ಪುಟ್ಟ ಸಮಸ್ಯೆಗಳು ಅಥವಾ ಕೆಲವರು ಯಾಕಂತ ಹೇಳಿದ್ರೆ ದೇವರ ಶ್ರದ್ಧಾ ಕೇಂದ್ರ ಧಾರ್ಮಿಕ ಕೇಂದ್ರಕ್ಕೆ ಬರುವಾಗ ಸಾಕಷ್ಟು ಹಿರಿಯರು ಕೂಡ ಬರ್ತಾರೆ. ಸೊ ಅವರಿಗೆ ಅನುಕೂಲವಾಗಿರುವಂತೆ ಏನಾದರೂ ಆರೋಗ್ಯದ ತೊಂದರೆ ಬಂದರೆ ಚಿಕ್ಕದಾಗಿರುವಂತಹ ಒಂದು ಇಲ್ಲಿಯ ಸ್ಥಳೀಯ ಒಂದು ಶಾಲೆಯನ್ನು ಕ್ಲಿನಿಕ್ ಆಗಿ ಮಾರ್ಪಾಡನೆ ಮಾಡಿ AJ ಹಾಸ್ಪಿಟಲ್ ಏನಿದೆ ಇಲ್ಲಿ ಬಂದಿರುವಂಥ ಭಕ್ತಾದಿಗಳಿಗೆ ಒಂದು ಆರೋಗ್ಯದ ಕಡೆಯಲ್ಲಿ ಒಂದು ವಿಶೇಷವಾಗಿರುವಂಥ ಕಾಳಜಿಯನ್ನು ವಹಿಸುತ್ತದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇಲ್ಲಿಯ ಸ್ಟಾಫ್ ನರ್ಸ್ ಹೆಚ್ಚಿನದಂಥ ಮಾಹಿತಿಯನ್ನು ಕೊಡ್ತಾರೆ. ಸರ್, ಈಗ ಎಮರ್ಜೆನ್ಸಿಯಾಗಿ ಯಾರಾದರೂ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವರಿಗೆ ಇಲ್ಲಿ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಇದೆ? ಈಗ ಎಮರ್ಜೆನ್ಸಿ ಅಂದರೆ ಒಂದು ಮೆಡಿಕಲ್ ಎಮರ್ಜೆನ್ಸಿ ಇದೆ. ಮೆಡಿಕಲ್ ಎಮರ್ಜೆನ್ಸಿ ಆದರೆ ಒಂದು ಡಿಫಿಬ್ರಿಲಿಗೇಟರ್ ಅಂತ ಇಟ್ಟಿದ್ದಾರೆ. ICU ಆಂಬುಲೆನ್ಸ್ ಇದೆ, ಡಿಫಿಬ್ರಿಲಿಗೇಟರು ವಿತ್ ECG ಎಲ್ಲ ಮಾಡ್ತೀವಿ. ಮತ್ತು ಇಂಜುರೀಸ್ ಎಲ್ಲ ಇರ್ತದೆ. ಇಂಜುರೀಸ್ ಎಲ್ಲ ಆದರೆ ಬ್ಲೀಡಿಂಗ್ ಎಲ್ಲ ಇರ್ತದೆ. ಬ್ಲೀಡಿಂಗ್ ಕಂಟ್ರೋಲ್ ಮಾಡಲಿಕ್ಕೆ ಅದಂಥ ಒಂದು ಬೇಕಾದಂಥ ಮೆಟೀರಿಯಲ್ ಇದೆ. ಮೆಟೀರಿಯಲ್ ಅಂದರೆ ಬ್ಯಾಂಡೇಜು ಮತ್ತು ರೋಲರ್ ಬ್ಯಾಂಡೇಜ್ ಎಲ್ಲ ಮತ್ತು ಎಲ್ಲ ಬೇಕಾದಂಥ ಮೆಟೀರಿಯಲ್ ಐಟಮ್ ಇದೆ. ICU ಆಂಬುಲೆನ್ಸ್ನೆಲ್ಲ ಫೆಸಿಲಿಟಿ ಇದೆ. ಮತ್ತು ಟ್ಯಾಬ್ಲೆಟ್ಸ್ ಇದೆ, ಇಂಜೆಕ್ಷನ್ಸ್ ಇದೆ. ಮತ್ತು ಮೊನ್ನೆ ಒಂದು ಪೇಷಂಟ್ ಬಂದು ಅದನ್ನು ಬೇಕಾದ್ರೆ ಔಟ್ಸೈಡ್ ರೆಫರೆನ್ಸ್ ಬೇಕಾದರೆ ನಾವು ಅದನ್ನು ಹಾಸ್ಪಿಟಲ್ AJ ಹಾಸ್ಪಿಟಲ್ ಆಗಲಿ ನಿಯರೆಸ್ಟ್ ಬೈ ಹಾಸ್ಪಿಟಲ್ ನಾವು ಸೆಂಡ್ ಮಾಡ್ತೀವಿ ನಾವು. ಸೊ ಇಷ್ಟು ತನಕ ಪ್ರತಿದಿನ ಒಂದು ಅಂದಾಜು ಎಷ್ಟು ಜನ ಇಲ್ಲಿ ಬಂದು ಟ್ರೀಟ್ಮೆಂಟನ್ನು ಪಡ್ಕೊಂಡಿರುವಂಥದ್ದು? ಪ್ರತಿದಿನ ಒಂದು 15 20-30 ಜನ ಬರ್ತಾರೆ. ಅರೌಂಡು 4ನೇ ತಾರೀಕಿಂದ ನಾವು ಸ್ಟಾರ್ಟ್ ಮಾಡಿದ್ದು. 4ನೇ ತಾರೀಕಿಂದ ಇಲ್ಲಿವರೆಗೆ ಒಂದು 80-90 ಜನ ಬಂದಿದ್ದಾರೆ. ಇವನ್ ಮೈನರ್ ಅವ್ರ ಮೇಜರ್ ಎಲ್ಲ ಒಟ್ಟಿಗೆ ಸೇರಿ ಸರಿಸುಮಾರು 110ಕ್ಕೆ ಏನೋ ಒಂದು ಎಮರ್ಜೆನ್ಸಿ ಇರುವಂಥ ಅಂದರೆ ಇದು ಆರೋಗ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇರುವವರು ಇಲ್ಲಿಗೆ ಬಂದು ಏನೊಂದು ಹೆಚ್ಚಿನದಾದಂಥ ಟ್ರೀಟ್ಮೆಂಟನ್ನು ಕೊಟ್ಟಿರುವಂಥದ್ದು. ಬಹುಶಃ ಇದೆಲ್ಲ ವಿಚಾರಗಳು ಯಾಕೆ ಅಂತ ಕೇಳಿದರೆ ಇಲ್ಲಿಯ ಒಂದು ಧಾರ್ಮಿಕ ಕೇಂದ್ರ, ಶ್ರದ್ಧಾ ಕೇಂದ್ರ, ಭಕ್ತಿ ಕೇಂದ್ರ ಏನಿದೆ ಇಲ್ಲಿಗೆ ಆಗಮಿಸುವಂಥ ಭಕ್ತಾದಿಗಳಿಗೆ ಯಾವುದೇ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಒಂದು ತೊಂದರೆಗಳು ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಇಲ್ಲಿಯ ಬ್ರಹ್ಮಕಲಶೋತ್ಸವ ಸಮಿತಿ ಹೆಚ್ಚಿನದಾದಂಥ ಒಂದು ಒತ್ತನ್ನು ಕೊಟ್ಟು ಈ ಒಂದು ವ್ಯವಸ್ಥೆಯನ್ನು ಮಾಡಿಸಿದ್ದಾರೆ. ಪಾತ್ರೊಂದಿಪ್ಪಣಗ ಸರಿಸುಮಾರು 20-30 ಜನ ಬೈದೇರು ಮಾಡ್ಕೊಂಡು ವಿಚಾರ. ಸೊ ಆ್ಯಕ್ಚುಲಿ ದಾದಾದ
ಮುಕುಲು ಎಂಕುಲು ಅಲ್ಪೈತೆ ಮುಲ್ಪೈತೆ ನಮ್ಮ ಏರ್ ದಾಲಾಗಿ ಕೈಕಾರ ಬೇನೆ ಎಂಚಿನ ಅಂಡ ನಡುಬು ಸಾಲು ಕುಂತನ ಪೊಡ್ತರು ಕೆಲವು ತರತಿರ್ಗದು ಬೂರ್ವೇರಿ ಮುಕ್ಳು ಎಂಚಿನ ಎತ್ತಿನ ಮುಲ್ಪ ಎಂಕುಲು ಕಂತು ಎತ್ತ ಮುಲ್ಪ ಮುಕ್ಳು ಬೋಡನೆಗೆ ಟ್ರೀಟ್ಮೆಂಟ್ ಕೊಡ್ಬೇರು ಮುಲ್ಪ ಆಯ್ಜಿಂದ ಮಕ್ಕಳು ಮುಲ್ತೊರ್ದು ಬೇತೆ ಎಂಕುಲ ಏಜ್ ಹಾಸ್ಪಿಟಲ್ ಅಂಚಿನ ಮುಲ್ಪದ ಕೈತಲ್ದ ಹಾಸ್ಪಿಟಲ್ ಕೊನೊಂದು ಪೂರ ಅಲ್ಪ ಟ್ರೀಟ್ಮೆಂಟ್ ಕೊಂದು ಮಲ್ಪೇರು ಇಂಚಿನ ಮುಲ್ಪ ಮಂಡ ಇಡೀ ಪಾರ್ಕಿಂಗ್ ಅಲ್ಪ ಈ ಬೋಟಿಂಗ್ ಅಲ್ಪ ಪೂರ ವ್ಯವಸ್ಥೆ ರೀ ಮಲ್ಪೇರು ಅವುಲ ಕೋಡ ನೆಕ್ ಎಂಕುಲ ಚಂದ್ರಶೆಟ್ರಿ ನೆಕ್ ಪೂರ್ಣ ಸಹಕಾರ ಕೊಡ್ತೀರಿ ಅವತ್ತಂದೆ ಕೋಡೆ ರಡ್ಡು ಕೋಡೆದು ಮೊರೊಂದು ದಿನಟ್ಟು ವೀಲ್ ಚೇರ್ಲ ಪ್ರಾಯದಕ್ಕಲಿಗೆ ನಡಪೆರ ತೀರಂದಿನಕ್ಕಲಿಗೆ ಅಲ್ಪಾರ್ದು ಪಾರ್ಕಿಂಗ್ ಅಲ್ಪಾರ್ದು ವೀಲ್ ಚೇರ್ ಕೊಂಡು ಬರ್ತದೆ ದೇವಸ್ಥಾನ ಮುಟ್ಟ ಮುಲ್ಪನ ವ್ಯವಸ್ಥೆ ಎಲ್ಲ ಮುಕ್ಳು ಮಲ್ತಂದಿಲ್ಲ ಆಕಲಿಗೆ ಎಂಚಿನ ಬೋರ್ಡ್ ಆ ಪೊರ್ತುಡು ಎಂಚಿನ ಮಾತಾಪನ ಆ ಟ್ರೀಟ್ಮೆಂಟ್ ಮುಲ್ಪ ಕೊಡ್ಪೇರು ಮುಲ್ಪ ಆಯ್ಜಿನೆಲ್ಲ ಎಂಕಲ್ ಆಂಬುಲೆನ್ಸ್ ಉಂಡು ಆಂಬುಲೆನ್ಸ್ ಐಟು ಬೋರ್ಡ್ ಎಂಚಿನ ವ್ಯವಸ್ಥೆ ಉಂಡು ಐಟ್ಲ ಆಯ್ಜಿಂದಂಡ ಎಂಕುಲು ದುಂಬ್ ಹಾಸ್ಪಿಟಲ್ ಕೊಂಡು ಎಂಚಿನ ವ್ಯವಸ್ಥೆ ಎಂಕುಲು ಮಲ್ಪ ಮೂಲು ಡಾಕ್ಟರ್ ಆಕ್ಚುಲಿ ಎತ್ತು ಗಂಟೆ ಹಿಡಿದು ಮೂಲಿಪ್ಪೇರು ಡಾಕ್ಟರ್ ಆಂಟಿ ಎಂಕುಲು ಕಾಂಡೆ 7 ಗಂಟೆ ಹಿಡಿದು ರಾತ್ರಿ ಹಾಕಲು 1 ಗಂಟೆ ಮುಟ್ಟೋಲ್ಲಿರ ಬಕ್ಕ ರಾತ್ರಿ ನೈಟ್ ಹಾಕಲು ಮುಲ್ಪನೆ ಉಪ್ಪೇರು ದಾದ ಬೊಡ್ತುಂಡಲ್ಲ ನೈಟ್ ಹಿಡಿದು ಬತ್ತು ನಂಗೆ ಬೋರ್ಡ್ ಎಂಚಿನ ವ್ಯವಸ್ಥೆ ಹಾಕಲು ಮಲ್ತು ಕೊಡ್ಪೇರು ಆ ಪೊಡ್ತುಡ್ಲ ಬತ್ತಂಡ ನಂಗೆ ಖಾಲಿ ಫೋನ್ ಮಲ್ತನಾಡು ಮುಲ್ಪನೆ ಉಪ್ಪೇರು ಮುಲ್ಪನೆ ಉಲ ಕುಲ್ದು ಉಪ್ಪೇರು ಹಾಕಲು ಐಕ್ದಲ್ಲ ಒಂದು ಪೂರ ಈ ಕ್ಷೇತ್ರಕ್ಕೆ ಬರ್ಪಣಂಚಿನ ಮಾತ್ರ ಉಚಿತವಾದ ಈ ಕ್ಷೇತ್ರದ ವತಿರ್ದು ತಿಕ್ಕನ ಅಂದೊಂದು ಉಚಿತವಾದ ಮಲ್ಪನಂಚಿನ ವ್ಯವಸ್ಥೆ ನೆಕ್ ಒಂಜಿ ಪೂರ್ಣ ನೋವಾಲ್ ದಿನ ಚಂದ್ರ ಶೆಟ್ರಿ ಏಜೆ ಆರು ಪೂರ ನೆಕ್ ಬೋರ್ಡ್ ಇಂಜಿನ ಬೋರ್ಡ್ ಆ ವ್ಯವಸ್ಥೆಯನ್ನು ಪೂರ ಮಲ್ತು ಕೊಡ್ತೇವೆ ವೀಕ್ಷಕರೇ, ಶ್ರೀ ರಾಜರಾಜೇಶ್ವರಿ ಕ್ಷೇತ್ರ ಪೊಳಲಿ ಇಲ್ಲಿ ಬ್ರಹ್ಮಕಲಶೋತ್ಸವದ ಈ ಸಂದರ್ಭಗಳಲ್ಲಿ ಪ್ರಮುಖವಾಗಿ ಬಂದಿರುವಂಥ ಭಕ್ತಾದಿಗಳಿಗೆ ಮಾಹಿತಿಯನ್ನು ಕೊಡುವಂಥ ಒಂದು ಕೆಲಸ ಬಹಳಷ್ಟು ಮುಖ್ಯ. ಯಾಕಂತ ಹೇಳಿದ್ರೆ ಈ ದೇವಸ್ಥಾನದ ಹಿನ್ನೆಲೆ ಆಗಿರ್ಬೋದು ಅಥವಾ ಇಲ್ಲಿರುವಂಥ ಸೇವೆಗಳ ವಿಚಾರ ಆಗಿರ್ಬೋದು, ಬಂದಂಥ ಎಲ್ಲ ಭಕ್ತಾದಿಗಳಿಗೆ, ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದಂಥ ಭಕ್ತಾದಿಗಳಿಗೆ ಆ ಮಾಹಿತಿಯನ್ನು ಕೊಡುವಂಥ ಒಂದು ಮಾಹಿತಿ ಕೇಂದ್ರದಲ್ಲಿ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ನಾವಿರುವಂಥದ್ದು. ಈ ಮಾಹಿತಿ ಕೇಂದ್ರದಲ್ಲಿ ಎಲ್ಲಿರುವಂಥ ಮಾಹಿತಿಗಳ ಬಗ್ಗೆ ಹೆಚ್ಚಿನದಾದ ಮಾಹಿತಿಗಳನ್ನು ಕೊಡಲಿಕ್ಕೆ ಶ್ರೀ ದೇವಪ್ಪ ಪೂಜಾರಿ ಅವರಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂಥದ್ದು. ಸರ್, ಮಾಹಿತಿ ಕೇಂದ್ರದಲ್ಲಿ ಬಂದಿರುವಂಥ ಭಕ್ತಾದಿಗಳಿಗೆ ಯಾವ ರೀತಿಯಾದಂಥ ಮಾಹಿತಿಗಳನ್ನು ತಾವು ಕೊಡ್ತಾರೆ? ಈಗಾಗಲೇ ನಾವು ಬ್ರಹ್ಮಕಲಶ ಪ್ರಾರಂಭ ಆಗಿ ಇಡೀ ಕ್ಷೇತ್ರದ, ಇಡೀ ರಾಜ್ಯದ ಜನರು ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಹೆಚ್ಚಿನ ಈ ಬಂಟ್ವಾಳ ತಾಲೂಕಿನ ಜನರಿಗೆ ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿ ಇರ್ತದೆ. ಹೊರಗಿನವರಿಗೆ ಅಷ್ಟು ಮಾಹಿತಿ ಇರೋದಿಲ್ಲ. ಬಂದವರು ಈಗ ಬ್ರಹ್ಮಕಲಶದ ಪ್ರಾರಂಭ ಆದ ನಂತರ ಇಲ್ಲಿ ಈ ದೇವಸ್ಥಾನ ನಿತ್ಯ ಸೇವೆಗಳು ಏನು ಇರುವುದಿಲ್ಲ. ಈ ಹೂವಿನ ಪೂಜೆ ಆಗಲಿ, ಕುಂಕುಮ ಅರ್ಚನೆ ಆಗಲಿ, ಇನ್ನಿತರ ಯಾವುದೇ ಸೇವೆಗಳು ನಾಲ್ಕು ಬ್ರಹ್ಮಕಲಶ ತನಕ ಇರುವುದಿಲ್ಲ. ಹೆಚ್ಚಿನ ಜನರಿಗೆ ಮೊದಲಿನ ನಿತ್ಯ ಸೇವೆ ಹಾಗೆ ಉಂಟು, ನಾವು ಆ ಸೇವೆಯನ್ನು ಕೊಡಬೇಕಂತ ಆ ಉದ್ದೇಶದಲ್ಲಿ ಜನರು ಬರ್ತಾರೆ. ಇಲ್ಲಿ ಬಂದು ಮಾಹಿತಿ ಕೇಳ್ತಾರೆ. ಪೂತ ಪೂಜೆ ಉಂಟು, ಕೊರಳಿ ಅದು ಕೊರಳಿ ಇದೊಂದಿಗೆ ಅದು ಯಾವುದಿಲ್ಲ. ಈಗ ಬ್ರಹ್ಮಕಲಶ ಆದ ನಂತರ ಈಗ ಕಲಶ ಸೇವೆ ಮಾತ್ರ. ನಾವು ಕಲಶ ಸೇವೆ ರಜತ ಕಲಶ, ತಾಮ್ರ ಕಲಶ, ಈ ಸೇವೆಗಳು ನಿತ್ಯನೇ 4 ತಾರೀಕಿನ 13 ತನಕ ನಡೀತದೆ. ಆ ಕಲಶ ಸೇವೆ ಪ್ರಸಾದವನ್ನು 4 ಬ್ರಹ್ಮಕಲಶ ಆದ ನಂತರ ಮಧ್ಯಾಹ್ನ 2 ಗಂಟೆ ನಂತರ ಆ ಕಲಶ ಪ್ರಸಾದವನ್ನು ಕೊಡುವಂಥ ವ್ಯವಸ್ಥೆ ಆಗ್ತದೆ. ಈಗಾಗಲೇ ಬಂದಿರುವಂಥ ಎಲ್ಲ ಜನರಿಗೆ ಎಲ್ಲರೂ ಕಲಶ ಸೇವೆ ಮಾಡಿಸುವಂಥ ಸ್ಥಿತಿಯಲ್ಲಿಲ್ಲ. ಕೆಲವು ಬರೀ ಪಾಪದವರು ಬರ್ತಾರೆ, ಏನೋ ಒಂದು ಹೂವಿನ ಪೂಜೆ ಅಥವಾ ಇನ್ನಿತರ ಏನೋ ಪಂಚಗಜ್ಜೆ ಅದು ಸೇವೆಯನ್ನು ಕೊಡುವಂಥವ್ರು ಇದ್ದಾರೆ. ಆದರೂ ಅವರು ಕಿಂಚಿತ್ ಏನಾದರೂ ಕಾಣಿಕೆ ಕೊಡ್ಬೋದಾ, ಕಾಣಿಕೆ ಕೊಡುವುದಾದರೆ ಎಲ್ಲಿ ಕೊಡುವುದು, ಈಗೆಲ್ಲ ಎಲ್ಲ ಮಾಹಿತಿ ಕೇಳ್ತಾರೆ. ಅವರಿಗೆ ಬಂದ ಆ ಪ್ರಕಾರ ನಾವು ಮಾಹಿತಿಯನ್ನು ಕೊಡ್ತೇವೆ. ಒಂದು ಈಗ ವಿಶೇಷವಾಗಿ ಬ್ರಹ್ಮಕಲಶದ ನಂತರ 4 ದಿನ 13 ತನಕ ಇಲ್ಲಿ ನಡೆಯುವಂಥ ಸೇವೆ ಒಂದು ಕಲಶ ಸೇವೆ. ಎರಡನೇದು ವಿಶೇಷವಾಗಿ ಅನ್ನ ಸಂತರ್ಪಣೆ ಏನಾದರೂ ದೇಣಿಗೆ ಕೊಡುವಂಥವರಿದ್ದರೆ ಅದರ ಬಗ್ಗೆ ಮಾಹಿತಿ ಕೊಡ್ತೇವೆ. ಹೌದು. ಮತ್ತೊಂದು ಈ ಬ್ರಹ್ಮಕಲಶದ ಜೀರ್ಣೋದ್ಧಾರ ಸಮಿತಿಗೆ ನಾನು ಒಂದು ಇಂತಿಷ್ಟು ದೇಣಿಗೆ ಕೊಡಬೇಕು ಅಂತ ಕೆಲವರಿಗೆ ಇದಿರ್ತದೆ. ಅದನ್ನು ಎಲ್ಲಿ ಕೊಡಬೇಕು, ಹೇಗೆ ಕೊಡಬೇಕು ಅಂತ ಹೆಚ್ಚಿನವರ ಮಾಹಿತಿ ಇರೋದಿಲ್ಲ. ಅದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಕೊಡ್ತೇವೆ. ಈಗಾಗಲೇ ಒಂದು ಇವತ್ತಿನ ಈ ದಿನದ ತನಕ ಈ ಪರಿಸ್ಥಿತಿಯನ್ನು ನೋಡುವಾಗ ಒಂದು ಈ ಪೊಳಲಿ ಕ್ಷೇತ್ರ ಒಂದು ಪವಾಡವಾದ ಇದೇ ಆಗ್ತದೆ ಅಂತ ಎನ್ನುವಂಥ ಒಂದು ಇದಾಗ್ತದೆ. ಜನಸಾಗರವೇ ಇಡೀ ರಾಜ್ಯದ ಇಡೀ ಮೂಲೆ ಮೂಲೆಯಿಂದ ಜನಸಾಗರ ಈ ಕ್ಷೇತ್ರಕ್ಕೆ ಬರ್ತಾ ಉಂಟು. ಸುಮಾರು ನಿನ್ನೆ ಪ್ರತಿಷ್ಠಾ ದಿನಕ್ಕೆ ಸಾಧಾರಣ ಒಂದು 2 ಲಕ್ಷ ಜನ ಇಲ್ಲಿ ಸೇರಿದ್ದಾರೆ. ಇವತ್ತು ಕೂಡ ಅದೇ ರೀತಿ ಜನ ಬರ್ತದೆ. ನಾಳಿನ 13 ಬ್ರಹ್ಮಕಲಶ ದಿನ ಇನ್ನಷ್ಟು ಒಂದು 2-3 ಲಕ್ಷ ಜನ ಸೇರುವಂಥ ನಿರೀಕ್ಷೆ ಇಲ್ಲಿ ಉಂಟು. ಪ್ರತಿನಿತ್ಯ ಈ ಮಾಹಿತಿ ಕೇಂದ್ರಕ್ಕೆ ಬಂದು ಎಷ್ಟು ಜನ ಹೆಚ್ಚಿನದಾದಂಥ ಮಾಹಿತಿಗಳನ್ನು ಕೇಳ್ತಾರೆ, ಏನಾದ್ರು ಲೆಕ್ಕ ಪ್ರಚಾರ? ಸಾಧಾರಣ 100ರಲ್ಲಿ ಒಂದು 60% ಜನ ಮಾಹಿತಿಯನ್ನು ಕೇಳ್ತಾ ಇರ್ತಾರೆ. ಯಾವ ಪೂಜೆಯನ್ನು ಕೊಡ್ಬೋದು, ಹೇಗೆ ಕೊಡ್ಬೋದು ಅಂತ.
ಉದಾಹರಣೆಗೆ ಹೆಚ್ಚಿನ ಜನರಿಗೆ ಇಲ್ಲಿ ಅಂತ ಈ ದೇವಸ್ಥಾನದ ಇದನ್ನು ನೋಡುವಾಗ ಒಂದಷ್ಟು ಜನರಿಗೆ ಒಂದು ಇಂಥ ದೇವಸ್ಥಾನ ಸಹ ಉಂಟಲ್ಲ ಪೊಲಲಿ ಈ ರೀತಿ ಪರಿವರ್ತನೆ ಆಯ್ತಲ್ಲ ಅಂತ ಆಗಿದೆ ಅಂತ ಒಂದು ಇದಿರ್ತದೆ. ಮತ್ತು ವಿಶೇಷವಾಗಿ 3 ಜಿಲ್ಲೆಗಳಿಂದ ಈ ಒಂದು ಕ್ಷೇತ್ರಕ್ಕೆ ಹೊರೆಕಾಣಿಕೆ ಬಂದದ್ದು. ಅದನ್ನು ಆ ಹೊರೆಕಾಣಿಕೆ ಒಂದು ಉಗ್ರಾಣವನ್ನು ದರ್ಶನ ಮಾಡಿದರೆ ಇಡೀ ನಮ್ಮ ಈ ಕ್ಷೇತ್ರದ ಮಹಿಮೆ ಏನು ಅಂತ ನೋಡುವಾಗಲೇ ಗೊತ್ತಾಗ್ತದೆ. ವೀಕ್ಷಕರೇ, ಪೊಳಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವದ ವಿಶೇಷ ಸಂಚಿಕೆಯಲ್ಲಿ ನಾವಿರುವಂಥದ್ದು. ಇವತ್ತಿನ ಈ ಭಾಗದಲ್ಲಿ ಈ ಕ್ಷೇತ್ರದಲ್ಲಿ ಕಿರಿಯ ಆರೋಗ್ಯ ಸಹಾಯಕರು ಕೂಡ ನಮ್ಮ ಜೊತೆ ಇರುವಂಥದ್ದು. ಪ್ರಮುಖವಾಗಿ ಏನು ಅಂತ ಹೇಳಿದರೆ ಇಲ್ಲಿಯ ಸುರಕ್ಷತೆ ಆಗಿರ್ಬೋದು, ಸ್ವಚ್ಛತೆ ಆಗಿರ್ಬೋದು, ಆರೋಗ್ಯದ ವಿಚಾರದಲ್ಲಿ ಆಗಿರ್ಬೋದು ಹೆಚ್ಚಿನದಾದಂಥ ಒಂದು ಗಮನವನ್ನು ಕೊಡ್ತಾ ಇರುವಂಥ ಅಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ಸರ್, ಇಲ್ಲಿ ಆ್ಯಕ್ಚುಲಿ ಯಾವ ರೀತಿಯಲ್ಲಿ ಕೆಲಸ ಆಗ್ತದೆ? ಸೊ ಮೊದಲನೇದಾಗಿ ನಮ್ಮ ಬಂಟ್ವಾಳ ತಾಲೂಕು ಆರೋಗ್ಯ ವಿಭಾಗದಿಂದ ನಾವು ಇದೊಂದು ಪೊಳಲಿ ಕ್ಷೇತ್ರದ ಜಾತ್ರೆ ಪ್ರಯುಕ್ತ ನಾವಿಲ್ಲಿ ನಿಯುಕ್ತಿಗೊಂಡಿದ್ದೇವೆ. ಸೊ ಮೊದಲನೇದಾಗಿ ನಮ್ಮದು ಪ್ರಥಮ ಚಿಕಿತ್ಸೆ ಅಂತ ನಮ್ಮದು ಇಲ್ಲಿ ಒಂದು ಕೌಂಟರ್ ಇದೆ. ಸೊ ಇಲ್ಲಿ ಸಹಜವಾಗಿ ಜಾತ್ರೆ ಅಂದರೆ ತುಂಬ ಲಕ್ಷಾಂತರ ಜನಗಳು ಸೇರುವಂತಹ ನಿರೀಕ್ಷೆ ಇರ್ತದೆ. ಸೊ ಹಾಗಾಗಿ ನಮ್ಮ ಬಂಟ್ವಾಳ ತಾಲೂಕು ಆರೋಗ್ಯ ವಿಭಾಗದಿಂದ ಪ್ರಥಮ ಚಿಕಿತ್ಸೆಗೋಸ್ಕರ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ಏಟುಗಳಾಗಿರ್ಬೋದು, ಮತ್ತು ತಲೆ ಸುತ್ತು ಬಂದಾಗ ಬಿದ್ದಾಗ ಡಿಹೈಡ್ರೇಷನ್ ಆಗಿರ್ಬೋದು, ಆ ಥರದಕ್ಕೆ ನಮ್ಮಲ್ಲಿ ಪ್ರಥಮ ಚಿಕಿತ್ಸೆಗೋಸ್ಕರ ಒಂದು ಯೂನಿಟ್ ಸದಾ ಸಿದ್ಧವಾಗಿರ್ತದೆ. ಸೊ ಅದರ ಜೊತೆಗೆ ಕೂಡ ಮುಖ್ಯವಾದಂತಹ ಕಾರ್ಯ ಅಂತಂದರೆ ಸುತ್ತಮುತ್ತಲಿನ ಪರಿಸರದ ಸ್ವಚ್ಛತೆ ಮತ್ತು ಸ್ಯಾನಿಟೇಷನ್, ಮುಖ್ಯವಾಗಿ ಸ್ಯಾನಿಟೇಷನ್ ಬಗ್ಗೆ ನಾವು ಕಿರಿಯ ಪುರುಷ ಆರೋಗ್ಯ ಸಹಾಯಕರು ಮುಖ್ಯವಾಗಿ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೇವೆ. ಆಹಾರದ ವಿಚಾರಗಳಲ್ಲಿ, ಖಾದ್ಯದ ವಿಚಾರಗಳಲ್ಲಿ ಏನಾದರೂ ಮುಂಜಾಗ್ರತೆ ಕ್ರಮಗಳನ್ನು ವಹಿಸ್ಕೊಳ್ತಾರೆ? ಪ್ರಸಾದ ಅಥವಾ ಇನ್ನಿತರ ವಿಚಾರಗಳಲ್ಲಿ ಏನು ಹೇಳ್ತಾರೆ? ಅದು ಬೆಳಿಗ್ಗೆ ಫಸ್ಟ್ ಟೈಮ್ ನಾವು ಬೆಳಿಗ್ಗೆ 7 ಗಂಟೆಗೆ ಹೋಗಿ ಸ್ಯಾಂಪಲ್ ತೆಗಿತೀವಿ. ಸ್ಯಾಂಪಲ್ ತಗೊಂಡು ಅದನ್ನು ಎಷ್ಟು ಐಟಮ್ ಮಾಡಿರ್ತಾರೋ ಎಲ್ಲ ಸ್ಯಾಂಪಲ್ ತಗೊಂಡು ನಾವು ಸಪ್ರೇಟ್ ಅದಕ್ಕೆ ಇದು ಇದರಲ್ಲಿ ಇಟ್ಟು ಇದು ಮಾಡ್ತಾರೆ. ಮತ್ತು ಮಧ್ಯಾಹ್ನ ಊಟ ಅಂದರೆ 12:30 ಊಟ ಸ್ಟಾರ್ಟ್ ಆದರೆ ಮಿನಿಮಮ್ ಅಂದರೆ ಅರ್ಧ ಗಂಟೆ ಮುಂಚೆನೇ ನಾವು ಅದನ್ನು ಸ್ಯಾಂಪಲ್ ತೆಗೆದು ಇದು ಮಾಡ್ತೀವಿ. ಅದೇ ರೀತಿ ಸ್ನ್ಯಾಕ್ಸ್ ಇರ್ಬೋದು, ಸಾಯಂಕಾಲದ ಊಟ ಇರ್ಬೋದು, ಎಲ್ಲ ಥರದ ಇದನ್ನು ಮಾಡ್ತೀವಿ. ಅಂದರೆ ಒಟ್ಟಾರೆಯಾಗಿ ಎಲ್ಲ ವಿಚಾರಗಳು ಹೇಳಬೇಕು ಅಂತ ಹೇಳಿದರೆ ದಿನದ 24 ಗಂಟೆ ಕಾಲವೂ ಕೂಡ ಇಲ್ಲೇ ಇದ್ದು ನಾವೆಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ. ವೀಕ್ಷಕರು, ಇದಿಷ್ಟು ಏನೊಂದು ಕಿರಿಯ ಆರೋಗ್ಯ ಅಧಿಕಾರಿಗಳು ಏನಿದ್ದಾರೆ ಇವರು ಸ್ವಚ್ಛತೆ ಬಗ್ಗೆ ಆಗಿರ್ಬೋದು, ಆರೋಗ್ಯದ ವಿಚಾರ ಆಗಿರ್ಬೋದು, ಅಥವಾ ಇನ್ನಿತರ ಎಲ್ಲ ವಿಚಾರಗಳ ಬಗ್ಗೆ ಖುದ್ದಾಗಿ 24 ಗಂಟೆ ಅಂದರೆ ಜಾತ್ರೆ ನಡೆಯುವಂಥ ಸಂದರ್ಭಗಳಲ್ಲಿ ಖುದ್ದಾಗಿ ಇಲ್ಲಿಯೇ ಇದ್ದು ಹೆಚ್ಚಿನದಾದಂಥ ಒಂದು ಮುಂಜಾಗ್ರತಾ ಕ್ರಮಗಳನ್ನು ಇವರುಗಳು ವಹಿಸ್ಕೊಂಡಿರುವಂಥದ್ದು. ವೀಕ್ಷಕರೇ, ಪೊಳಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ನಾವಿರುವಂಥದ್ದು. ವಿಶೇಷವಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಪ್ರಮುಖವಾಗಿ ಬ್ರಹ್ಮಕಲಶೋತ್ಸವದ ಈ ಸಂದರ್ಭದಲ್ಲಿ ವಿಶೇಷವಾಗಿ ಒಂದು ತಂಡವನ್ನು ತಾವಿಲ್ಲಿ ಗಮನಿಸ್ತಾ ಇರ್ಬೋದು. ಪ್ರಮುಖವಾಗಿ ಏನು ಅಂತ ಹೇಳಿದ್ರೆ ಬ್ರಹ್ಮಕಲಶೋತ್ಸವದ ಅಷ್ಟೂ ದಿನಗಳಲ್ಲಿ ಕೂಡ ಇಲ್ಲಿಯ ಸ್ವಚ್ಛತಾ ಕಾರ್ಯಕ್ರಮ ಏನಿದೆ ಇದರ ಒಂದು ಸಂಪೂರ್ಣವಾಗಿರುವಂಥ ಒಂದು ಯಶಸ್ಸು ಬಹುಶಃ ಈ ತಂಡಕ್ಕೆ ಸೇರಬೇಕು ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಆರಂಭದ ದಿನಗಳಲ್ಲಿ ಈ ಕ್ಷೇತ್ರ ಹೇಗಿತ್ತು, ಇವತ್ತಿಗೂ ಕೂಡ ಸ್ವಚ್ಛತೆಯಲ್ಲಿ ಈ ಕ್ಷೇತ್ರ ಹಾಗೇ ಇದೆ ಎನ್ನುವಂಥದ್ದು ತಾವಿಲ್ಲಿ ಗಮನಿಸಿರ್ಬೋದು. ಯಾಕಂತ ಹೇಳಿದ್ರೆ ಈ ಕ್ಷೇತ್ರದ ಒಂದು ಸ್ವಾಗತ ದ್ವಾರದಿಂದ ಹಿಡಿದು ಈ ಕ್ಷೇತ್ರದ ಸಂಪೂರ್ಣ ಒಂದು ಪಾರ್ಕಿಂಗ್ ಆಗಿರ್ಬೋದು, ಆ ಕ್ಷೇತ್ರದ ಆವರಣ ಆಗಿರ್ಬೋದು, ಎಲ್ಲ ಕಡೆಗಳಲ್ಲಿ ಕೂಡ ಸ್ವಚ್ಛತೆಗೆ ಹೆಚ್ಚಿನದಾದಂಥ ಒಂದು ಆದ್ಯತೆಯನ್ನು ಕೊಟ್ಟು ಪ್ರಮುಖವಾಗಿ ಈ ಒಂದು ಕ್ಷೇತ್ರವನ್ನು ಮಾದರಿಯಾಗಿ ಇರಬೇಕೆನ್ನುವಂಥ ನಿಟ್ಟಿನಲ್ಲಿ ಈ ತಂಡ ಈಗಾಗಲೇ ಕಾರ್ಯಪ್ರವೃತ್ತಿಯನ್ನು ಹೊಂದಿದೆ. ಈಗಾಗಲೇ ತಾವು ಗಮನಿಸಿರ್ಬೋದು, ಇಡೀ ಕರಾವಳಿಯಾದ್ಯಂತ ಕರ್ನಾಟಕದಾದ್ಯಂತ SPYSS ತಂಡ ಏನಿದೆ, ಸಂಸ್ಕಾರ ಸಂಘಟನಾ ಸೇವೆ ಪತಂಜಲಿ, ಈ ಒಂದು ತಂಡ ಏನಿದೆ ಸ್ವಚ್ಛತಾ ವಿಭಾಗದಲ್ಲಿ ಹೆಸರನ್ನು ಈಗಾಗಲೇ ಮಾಡಿರುವಂಥದ್ದು. ಈ ಎಲ್ಲ ವಿಚಾರಗಳಲ್ಲಿ ಪ್ರಮುಖವಾಗಿ ಬ್ರಹ್ಮಕಲಶೋತ್ಸವದ ಈ ಸಂದರ್ಭದಲ್ಲಿ ಪೊಳಲಿ ಶ್ರೀ ರಾಜರಾಜೇಶ್ವರಿಯ ಈ ಸನ್ನಿಧಾನದಲ್ಲಿ ಎಲ್ಲರೂ ಕೂಡ ಹೇಳುವ ಹಾಗೆ ಸ್ವಚ್ಛತೆಗೆ ಬಹಳಷ್ಟು ಒಂದು ಮಹತ್ವವನ್ನು ಕೊಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ಕೇಳ್ಪಡ್ತಾ ಇದೆ. ಈ ವಿಚಾರವಾಗಿ ಇದರ ಒಂದು ಅಧ್ಯಕ್ಷರಾಗಿರುವಂಥ ಕಿರಣ್ ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಸ್ವಚ್ಛತೆ ವಿಚಾರದಲ್ಲಿ ಈ ಕ್ಷೇತ್ರದಲ್ಲಿ ಏನು ಹೇಳ್ತಿರ್ತಾರೆ? ಸರ್, ನಾವು ಕಳೆದ 3 ತಾರೀಕಿನಿಂದ ನಮಗೆ ಇದೊಂದು ಜವಾಬ್ದಾರಿ ಕೊಟ್ಟಿರ್ತಾರೆ. ಆ್ಯಕ್ಚುಲಿ ಬಹುಶಃ ತಮಗೆ ಗೊತ್ತಿದೆ, ಇಷ್ಟು ಲಕ್ಷ ಜನ ಸೇರುವಾಗ ಈ ಸ್ವಚ್ಛತೆ ಯಾವ ರೀತಿ ಇರಬೇಕಂತ ಬಹುಶಃ ನಮ್ಮ ಈಗಿನ ಈ ಭಾರತದ ಪ್ರಧಾನಿಯವರ ಸ್ವಚ್ಛ ಭಾರತ ಆ ಒಂದು ಪರಿಕಲ್ಪನೆಯೊಂದಿಗೆ ನಮ್ಮ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ ಕರ್ನಾಟಕ ಬಹುಶಃ ಈ ಬಂಧುಗಳು ನಮ್ಮೊಂದಿಗೆ ಸೇರಿಕೊಂಡು SPYSS ಆ ಒಂದು ಲೋಗೋ ಇಟ್ಕೊಂಡು
ಇವತ್ತು ಪೊಳಲಿಯ ರಾಜರಾಜೇಶ್ವರಿ ಸನ್ನಿಧಿಯಲ್ಲಿ ನೀವು ಬಹುಶಃ ನೋಡ್ತಾ ಇರ್ಬೋದು. ವಿಶೇಷವಾಗಿ ನಿನ್ನೆ ದೇವರ ಪ್ರತಿಷ್ಠೆ ದಿವಸ ಆಗಿ ನಿನ್ನೆ ಸುಮಾರು 1 ರಿಂದ 1.5 ಸಾವಿರ ನಮ್ಮ ಯೋಗ ಬಂಧುಗಳು ಇಡೀ ದಕ್ಷಿಣ ಕನ್ನಡ ಎಲ್ಲ ಗ್ರಾಮದ ಒಟ್ಟಾಗಿ ಇವತ್ತು ಪೊಳಲಿ ರಾಜರಾಜೇಶ್ವರಿ ಈ ಬ್ರಹ್ಮಕಲಸದ ಸುಸಂದರ್ಭದಲ್ಲಿ 11 ದಿವಸ ನಿರಂತರವಾಗಿ ರಾತ್ರಿ ಆಗಲೆನ್ನದ ಕೆಲಸ ಮಾಡ್ತಾರೆ. ಅದರೊಟ್ಟಿಗೆ ಶ್ರೀ ಸೂರ್ಯನಾರಾಯಣ ದೇವಸ್ಥಾನ ಮರೋಳಿಯ ಇದರ ಬಂಧುಗಳು ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 2 ಗಂಟೆ ತನಕ ಅವರು ಕೂಡ ಸುಮಾರು 150 ಮಂದಿ. ಅದೇ ರೀತಿ ಕೊಳ್ಳೇಗಾಲ ಮೈಸೂರು ಶೌಚಾಲಯದ ಕೆಲಸವನ್ನು ಅವರು ನೋಡ್ತಾ ಇದ್ದಾರೆ. ಟೋಟಲಿ ಆಗಿ ಪೊಳಲಿಯ ರಾಜರಾಜೇಶ್ವರಿ ಅಮ್ಮನ ಈ ಒಂದು ಬ್ರಹ್ಮಕಲಸ ಸುಸಂದರ್ಭದಲ್ಲಿ ಬಹುಶಃ ನಮಗೆ ಇದೊಂದು ಯೋಗ. ಯಾಕೆ ಗೊತ್ತಾ, ಈ ಕೆಲಸ ಎಲ್ರಿಗೂ ಮಾಡಲಿಕ್ಕೆ ಆಗೋದಿಲ್ಲ. ಬಹುಶಃ ಪ್ರಪ್ರಥಮವಾಗಿ ಎಲ್ರಿಗೂ ಒಂದು ಹೆದರಿಕೆ ಇತ್ತು, ಇದು ಯಾವ ರೀತಿ ಹೋಗ್ತದೆ ಅಂತ. ಬಹುಶಃ ತಾಯಿ ಈ ಪತಂಜಲಿ ಯೋಗ ಸಮಿತಿ ಬಂಧುಗಳು ನಡೆಸಿದ್ದಾರೆ. ಇದಕ್ಕಾಗಿ ಆಡಳಿತ ಮಂಡಳಿ, ಜೋರಾದರು ಸಮಿತಿ, ಬ್ರಹ್ಮಕಲಸ ಸಮಿತಿ, ಊರಿನ ಬಂಧುಗಳೇ ಮೊದಲಾಗಿ ನಾವು ವಂದನೆ ಸಲ್ಲಿಸ್ತಾರೆ. ಯಾಕಾಗಿ ಈ ಒಂದು ಕೆಲಸವನ್ನು ಇವತ್ತು ಮುಂಚೆ ಒಂದು ಕಷ್ಟ ಇತ್ತು, ಸ್ವಚ್ಛತೆ ಅಂದರೆ ಯಾರು ನೋಡ್ತಿರಲಿಲ್ಲ. ಬಹುಶಃ ಇವತ್ತಿನ ಈ ಒಂದು ಜನ್ರೇಷನಲ್ಲಿ ಈ ಕಾಲಘಟ್ಟದಲ್ಲಿ ಇವತ್ತು ಸ್ವಚ್ಛತೆಗೆ ವಿಶೇಷವಾದ ಆದ್ಯತೆ ಕೊಟ್ಟ ಕಾರಣ ಇವತ್ತು ಯೋಗ ಬಂಧುಗಳು ನಾವೆಲ್ಲ ಸೇರಿಕೊಂಡು ಈ ಪೊಳಲಿಯ ರಾಜರಾಜೇಶ್ವರಿ ಸನ್ನಿಧಿಯಲ್ಲಿ ನಮಗೆ ಒಂದು ವಿಶೇಷ ಏನು ಕಷ್ಟ ಆಗಲಿಲ್ಲ. ಎಲ್ಲರೂ ಸೇರಿಕೊಂಡು ಅಕ್ಕಂದಿರು ಬೆಳಿಗ್ಗೆ 7 ಗಂಟೆ ಬರ್ತಾರೆ, ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿಕೊಂಡು ರಾತ್ರಿ 12 ಗಂಟೆ ಆದ್ರೆ ಅವರು ನಾಳೆ ಕೂಡ ಬರ್ತಾರೆ ಬೇಕಾದ್ರೆ ರಜೆ ಹಾಕ್ಕೊಂಡು. ಅಂದರೆ ಅವರಿಗೆ ಆಸೆ ಆಗ್ತದೆ ಇಲ್ಲಿ ಬಂದು ಕೆಲಸ ಮಾಡೋ ಎಲ್ಲಿ ಕೂಡ ಆಯಾಸ ಆಗಲಿಲ್ಲ. ಬಹುಶಃ ಎಲ್ಲ ತಾಯಿಯ ಮಹಿಮೆ. ಟೋಟಲ್ ಆಗಿ ಪೊಳಲಿಯ ರಾಜರಾಜೇಶ್ವರಿ ತಾಯಿಯ ಈ ಸನ್ನಿಧಾನ ಅಚ್ಚುಕಟ್ಟಾಗಿದೆ. ಆ ತಾಯಿ ನಡೆಸಿದರೆ ಅಷ್ಟೇ ಹೇಳ್ಬೋದು. ಒಟ್ಟಾರೆಯಾಗಿ ಎಲ್ಲರೂ ಕೂಡ ಹೇಳಿರುವ ಹಾಗೆ ಏನಂತ ಹೇಳಿದ್ರೆ ಜಾತ್ರಾ ಮಹೋತ್ಸವ ಅಥವಾ ಏನು ಬ್ರಹ್ಮಕಲಶೋತ್ಸವದ 8-9 ದಿನಗಳ ಈಗ ನಾವು ಇರುವಂಥದ್ದು. ಆದರೆ ಕ್ಷೇತ್ರದ ಎಲ್ಲೆಡೆ ಸುತ್ತಾಡಿದಾಗ ಎಲ್ಲರೂ ಕೂಡ ಹೇಳ್ತಾರೆ ನಾವು ಇವತ್ತು ಕೂಡ ಬ್ರಹ್ಮಕಲಶೋತ್ಸವದ ಮೊದಲ ದಿನದ ತಯಾರಿಯಲ್ಲಿ ಇದ್ದಾಗೆ ಇದೆ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಸ್ವಚ್ಛತೆಗೆ ಎಲ್ಲಿ ಕೂಡ ಹೆಚ್ಚು ಕಮ್ಮಿ ಯಾವುದು ಮಾಡಲಿಲ್ಲ, ಆ ರೀತಿಯಾಗಿ ಕ್ಷೇತ್ರ ಇದೆ ಅನ್ನುವಂಥ ವಿಚಾರ. ಆ್ಯಕ್ಚುಲಿ ನಮ್ಮದೊಂದು 12-13 ಸ್ಥಳವನ್ನು ಆ್ಯಕ್ಚುಲಿ ಮುಂಚೆಯಾಗಿ ನಾವು ನಿಗದಿ ಮಾಡಿದ್ದೇವೆ. ಒಂದು ದೇವಸ್ಥಾನದ ಒಳಾಂಗಣ ಅದಕ್ಕಾಗಿ ಒಂದು ಟೀಮ್ ಇಟ್ಟು ಅದಕ್ಕೊಬ್ಬರು ಸಂಚಾಲಕರನ್ನು ಕೊಟ್ಟಿದ್ದೇವೆ. ಇನ್ನು ನಾವು ಅನ್ನಛತ್ರ ಇರ್ಬೋದು, ಪಾಕಶಾಲೆ ಇರ್ಬೋದು, ಉಗ್ರಾಣ ಇರ್ಬೋದು, ಶೌಚಾಲಯ ಇರ್ಬೋದು, ಅಥವಾ VIP ಬರುವ ಎಲ್ಲ ಕಡೆ ಒಂದೊಂದು ಸಂಚಾಲಕರನ್ನು ನೇಮಿಸಿಕೊಂಡು ಅದಕ್ಕೆ 20 ಜನರ ನೋಂದಣಿ ಮಾಡಿಕೊಂಡು ಅದಕ್ಕಾಗಿ ಬೇರೆ ಬೇರೆ ಟೀಮನ್ನು ಸೆಟ್ ಮಾಡಿದೆ. ಈ ರೀತಿ ಮಾಡಿದ ಕಾರಣ ನಮಗೆ ಬಹುಶಃ ಎಲ್ಲ ಕಡೆಯಿಂದೆಲ್ಲ ಫೀಡ್ಬ್ಯಾಕ್ ಬರ್ತಾ ಉಂಟು. ನಾವು ಅರ್ಧ ಗಂಟೆ ಕೇಳ್ತಾ ಇದ್ದೀವಿ ಹೇಗುಂಟು ಸಮಸ್ಯೆ ಇದ್ದರೆ ನಾವೇ ಹೋಗಿ ಅದು ಅಲ್ಲಿ ನಾವು ವ್ಯವಸ್ಥೆ ಮಾಡ್ತೇವೆ, ಬದಲಿ ವ್ಯವಸ್ಥೆ ಮಾಡ್ತೇವೆ. ಟೋಟಲ್ ಆಗಿ ನಮ್ಮ ಇದರ ಪ್ರಕಾರ ನಾವು ಎಣಿಸಿದಾಗಿ ಇಲ್ಲಿ ಕೆಲಸ ಆಗ್ತಾ ಉಂಟು. ಮುಂದೆ ಕೂಡ ಆ ತಾಯಿ ನಡೆಸಬಹುದು. ಹರಿ ಓಂ. ನಮ್ಮ ಸಂಸ್ಥೆ SPYSS ರಿಜಿಸ್ಟರ್ ಕರ್ನಾಟಕ ನೇತ್ರಾವತಿ ವಲಯ ಮಂಗಳೂರು ನಗರ. ಇದು ಕಾವೇಶ್ವರ ಉಪಾಲಯ. ಇದರಲ್ಲಿ ಒಂದು 14 ಶಾಖೆಗಳಿದೆ. ಮಂಗಳೂರಿನಾದ್ಯಂತ 150 ಶಾಖೆಗಳನ್ನು ಹೊಂದಿದ್ದು ಇದು 1980ರಲ್ಲಿ ತುಮಕೂರಿನಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿ ಪ್ರಾರಂಭವಾಗಿದೆ. ದೇಶದಾದ್ಯಂತ ಎಲ್ಲ ಕಡೆಗಳು, ವಿದೇಶದಲ್ಲಿ ನಮ್ಮ ಸ್ಟೇಟ್ ಬಿಟ್ಟು ಕರ್ನಾಟಕ, ಕೇರಳ, ಆಂಧ್ರ ಪ್ರದೇಶ, ಇತ್ತೀಚೆಗೆ ಕೇರಳದಲ್ಲಿಯೂ ಪ್ರಾರಂಭವಾಗಿ ಸುಮಾರು ಲಕ್ಷಾಂತರ ಶಿಕ್ಷಕರನ್ನು ನಿರ್ಮಿಸಿದಂಥ ಸಂಸ್ಥೆ. ಇದು ಉದ್ದೇಶ ಇಷ್ಟೇ, ಸಂಸ್ಕಾರ, ಸಂಘಟನೆ, ಸೇವೆ. ನಾವು ಯಾವ ರೀತಿ ತೊಡಗಿಸ್ಕೊಳ್ಬೇಕು, ನಾವು ಸಂಸ್ಕಾರಿತರಾಗಿ ಹೇಗೆ ಬದುಕಬೇಕು, ಇದರೊಂದಿಗೆ ಯೋಗ ಅಂದರೆ ಜೋಡಿಸುವ ಕ್ರಿಯೆ. ಇಲ್ಲಿ ಕೂಡ ಅದೇ ಆಗ್ತಾಯಿದೆ. ನಾವು ಸ್ವಚ್ಛತೆಯೊಂದಿಗೆ ಜೋಡಿಸ್ತೇವೆ. ನಾವು ಜೋಡಿಸೋದರೊಂದಿಗೆ ಇಡೀ ಸಮಾಜದಲ್ಲಿ ಪ್ರತಿಯೊಬ್ಬರನ್ನು ಜೋಡಿಸುವ ಹಾಗೆ ಆಗಿದೆ. ಇವತ್ತು ಎಲ್ಲರೂ ತಲೆ ತಗ್ಗಿಸುವ ಹಾಗೆ ಆಗಿದೆ. ಭಾಗದವರು ಕೂಡ ಬಾಗ್ತಾ ಇದ್ದಾರೆ. ನಮಗೆ ಇದು ಸಂತೋಷ. ಅಂದರೆ ನಮಗೆ ಏನು ಯೋಗ ಶಿಕ್ಷಣ ಸಮಿತಿ ಏನು ಕೊಟ್ಟಿದೆ ಅದು ಪರಿಪೂರ್ಣವಾಗಿ ಎಲ್ಲರೂ ಇದರಲ್ಲಿ ತೊಡಗಿಸಿಕೊಳ್ತಾರೆ. ವಿಶೇಷವಾಗಿ ಅಕ್ಕನವರು, ನಮ್ಮ ಮಾತೆಯರು ಸೇವೆ ಅದ್ಭುತವಾಗಿದ್ದು ದಿವಸಕ್ಕೆ 200 ಮಂದಿ ಭಾಗವಹಿಸೋದರೊಂದಿಗೆ ಮೊನ್ನೆ ವಿಶೇಷವಾಗಿ ಈಗ ಅಣ್ಣನವರು ಕಿರಣ್ ಪಕ್ಕಳ ಅಣ್ಣನವರು, ಇವರ ಮಾರ್ಗದರ್ಶನ ಅಂದರೆ ಇವರು ನಿಜವಾಗಿ ನಮಗೆ ಪ್ರೇರಣೆ. ಅಂದರೆ ಇವರು ಕಳೆದ ಕಟೀಲು ಬ್ರಹ್ಮಕಲಶ ಇರ್ಬೋದು, ಹಲವಾರು ಕ್ಷೇತ್ರದಲ್ಲಿ ಈ ಸೇವೆಯನ್ನು ಮಾಡಿದವರು. ಇವರ ಮಾರ್ಗದರ್ಶನದಂತೆ ನಾವು ಇದರಲ್ಲಿ ಸ್ವಯಂ ಪ್ರೇರಿತವಾಗಿ ಜೊತೆ ಸೇರಿದ್ದೇವೆ. ಅದಲ್ಲದೆ ಈ ರಾಜರಾಜೇಶ್ವರಿ ತಾಯಿಯ ಸೇವೆ ಇದು ನಮಗೆ ಯಾವ ರೀತಿ ಬಂದಿದೆ ಅಂತ ಹೇಳಲಿಕ್ಕೆ ಅದೊಂದು ಅದ್ಭುತ ವಿಚಾರ. ಯಾಕೆಂದರೆ ನಾವು ಕೇಳಿದ್ದು ಎಲ್ಲ ಕಡೆಯಲ್ಲಿ ನಾವು ಸ್ವಚ್ಛತೆ ಮಾಡಲಿಕ್ಕೆ ಹೋಗ್ತಿರಲಿಲ್ಲ, ನಾವು ಬೇರೆ ಸೇವೆಯಲ್ಲಿ ಭಾಗವಹಿಸ್ತಿದ್ದೇವೆ. ಇಲ್ಲಿ ಅನಿವಾರ್ಯವಾಗಿ ಇಲ್ಲಿಯ ಬ್ರಹ್ಮಕಲಶೋತ್ಸವ ಸಮಿತಿಯ ಮುಖ್ಯಸ್ಥರು ನಮಗೆ ಒಂದು
ಬೈಠಕ್ಕೆ ಕರೆಯುವಾಗ ಅಲ್ಲಿ ಸ್ವಯಂ ಪ್ರೇರಿತರಾಗಿ ಇದು ಪತಂಜಲಿ ಯೋಗ ಶಿಕ್ಷಣ ಅವರು ಇದನ್ನು ಪರಿಪೂರ್ಣವಾಗಿ ಮಾಡ್ಬೋದು ಅಂತ ಹೇಳಿ ಅವರೇ ನಿರ್ಧಾರ ಮಾಡಿದರು. ನಮಗೆ ಆ ದಿನದಿಂದ ಸ್ಫೂರ್ತಿ ಬಂದು ನಮ್ಮ ಯೋಗ ಬಂಧುಗಳು ಸಾವಿರಾರು ಯೋಗ ಬಂಧುಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಒಟ್ಟಿಗೆ ಜಿಲ್ಲಾ ವ್ಯವಸ್ಥಾಪಕ ಪ್ರಮುಖರಾದ ನಮಗೆ ಮೊದಲಿಗೆ ಇಲ್ಲಿ ರಾಮಕೃಷ್ಣ ಶಾಖೆಯಲ್ಲಿ ಪ್ರಾರಂಭ ಮಾಡಿದ ನಮ್ಮ ಹಿರಿಯರು ಆದ ಲಕ್ಷ್ಮೀನಾರಾಯಣನವರು ಕೂಡ ಇದ್ದಾರೆ. ಅವರು ಇದರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕಂತ ಅವರಲ್ಲಿ ಕೂಡ ವಿನಂತಿಸ್ತೇನೆ. ಅದರೊಂದಿಗೆ ಆ ಮಾತೆ ಜಗನ್ಮಾತೆ ಸಾವಿರ ಸೀಮೆಯ ಒಡತಿ ರಾಜರಾಜೇಶ್ವರಿ ಬಗ್ಗೆ ನಾವು ಏನೂ ಅಲ್ಲ, ಇಲ್ಲಿ ಎಲ್ಲ ಜನಗಳ ಸ್ಫೂರ್ತಿ ಮತ್ತು ಊರಿನಲ್ಲಿ ಬದಲಾವಣೆಗಳು ತಂದಿದೆ. ಇದು ನಮಗೆ ಎಲ್ಲರಿಗೂ ಪ್ರೇರಣೆಯಾಗಲಿ. ಆ ದೇವಿಗೆ ವಂದಿಸಿಕೊಳ್ಳುತ್ತಾ ಏನು ಹೇಳ್ತಾರೆ ಸರ್ ಬ್ರಹ್ಮಕಲಶೋತ್ಸವ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸ್ವಚ್ಛತೆಗೆ ಹೆಚ್ಚಿನದೊಂದು ಆದ್ಯತೆಯನ್ನು ಕೊಟ್ಟು ಮಾಡ್ತಾ ಇರುವಂಥ ಕೆಲಸ ಏನು ಅನ್ನಿಸ್ತದೆ ತಮಗೆ? ಮಂಗಳೂರಿನ ಇತಿಹಾಸದಲ್ಲೇ ಈ ರೀತಿಯ ಒಂದು ವ್ಯವಸ್ಥೆ ನಾನು ನೋಡಿದ್ದು ಫಸ್ಟು. ಸಾಧಾರಣ ನಾವು ಬೇರೆ ಬ್ರಹ್ಮಕಲಶಗಳೆಲ್ಲ ನೋಡ್ತೀವಿ, ಇಷ್ಟು ಮಾತ್ರ ಒಂದು ಅಗಾಧವಾದಂಥ ಪ್ರಮಾಣದ ಒಂದು ಇಲ್ಲಿ ನಡೀತಿರುವಂಥ ಒಂದು ಸ್ವಚ್ಛತೆ, ವಿಶೇಷವಾಗಿ ಸ್ವಚ್ಛತೆ ಬಗ್ಗೆ ನಮ್ಮ ಸಮಿತಿಯಲ್ಲಿ ಮುಖ್ಯವಾಗಿ ನಾವು ಅಣ್ಣ ಹೇಳಿದರು ಸಂಸ್ಕಾರ ಸಂಘಟನೆ ಸೇವೆಗೆ ಪ್ರಾಮುಖ್ಯತೆಯನ್ನು ಕೊಡ್ತೇವೆ. ಸೇವೆ ಮಾಡಬೇಕಾದ್ರೆ ನಾವು ಕನಿಷ್ಠ ಪ್ರಮಾಣದಲ್ಲಿ ನಮ್ಮ ಎಲ್ಲ ಅಹಂಗಳನ್ನೆಲ್ಲ ಬಿಟ್ಟು ಮಾಡಬೇಕು, ಆವಾಗ ಮಾತ್ರ ಸಾರ್ಥಕ ಸೇವೆ ಆಗ್ತದೆ. ಇಲ್ಲಿ ನಮ್ಮ ಇರುವಂಥ ಯೋಗ ಬಂಧುಗಳೆಲ್ಲ ಇಲ್ಲಿ ನಾವು ತೋರಿಕೆಗೆ ನಾವು ಹಳದಿ ಟಿ ಶರ್ಟನ್ನು ಹಾಕಿಲ್ಲ, ಆದರೆ ಇನ್ನೊಬ್ಬರಿಗೆ ಪ್ರೇರಣೆ ಸಿಗಬೇಕು. ಆ ಹಳದಿ ಟಿ ಶರ್ಟ್ ಹಾಕಿದವರು ತಮ್ಮಲ್ಲಿರುವಂತಹ ಈಗೋಗಳನ್ನೆಲ್ಲ ಬಿಟ್ಟು ಏನು ಅಹಂಗಳನ್ನೆಲ್ಲ ಬಿಟ್ಟು ಕೆಳಮಟ್ಟದ ಕಾರ್ಯಕರ್ತರಾಗಿಯೂ ನಾವು ಸೈ ಎನ್ನಿಸುವ ಮಟ್ಟದಲ್ಲಿ ನಮ್ಮ ಸಮಿತಿಯ ಹಾಗೆ ಸ್ಥಳೀಯರು ಎಲ್ಲ ಜೋಡಿಸಿಕೊಂಡಿದ್ದಾರೆ. ನಮ್ಮ ಸಮಿತಿ ಅಂತಲೇ ಹೇಳುವುದಲ್ಲ, ನಮ್ಮ ಸಮಿತಿಯೊಟ್ಟಿಗೆ ಇಲ್ಲಿಯ ಗ್ರಾಮದಲ್ಲಿರುವ ಎಲ್ಲರ ಸಹಕಾರವೂ ಉಂಟು. ಆ ರೀತಿಯಿಂದ ಇದು ಯಶಸ್ವಿಯಾಗಿ ಆಗ್ತಾ ಇದೆ. ಎಲ್ಲಿಯೂ ಒಂದು ಸಣ್ಣ ಲೋಪಗಳು ಕೇಳಿಲ್ಲ. ನಾನು ಬೇರೆ ಕಡೆ ಎಲ್ಲ ಕೇಳಿದಾಗಲೂ ಅಲ್ಲಿ ಸ್ವಚ್ಛತೆ ಮತ್ತು ಅಲ್ಲಿಯ ಸೇವೆಗೆ ನಿರಂತರವಾದಂಥ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಯಾವುದೇ ಒಂದು ಇದರಲ್ಲಿ ಭಕ್ತಿಯ ಇದು ಆಗಬೇಕು ಅಂತ ಆದರೆ ಸ್ವಚ್ಛತೆಗೆ ಪ್ರಾಮುಖ್ಯತೆ ಕೊಡಬೇಕು. ಇಲ್ಲಿ ನನಗನ್ಸುತ್ತೆ ನಮ್ಮ ಪ್ರಧಾನಮಂತ್ರಿಯವರ ಮೋದಿಯ ಅಭಿಯಾನ ಇಲ್ಲಿ ಈ ಸಾರ್ಥಕತೆಯನ್ನು ಕಾಣ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅರಿವು ಒಟ್ಟಿನಲ್ಲಿ ವೀಕ್ಷಕರೇ, ಇಡೀ ಒಂದು ದೇಶ ಏನಿವತ್ತು ಸ್ವಚ್ಛತೆ ಬಗ್ಗೆ ಮಾತಾಡದೇ ಇರುವಂಥದ್ದು, ಆ ಬಗ್ಗೆ ಒಂದು ಹೆಜ್ಜೆಯನ್ನು ಮುಂದಿಟ್ಟಿರುವಂಥದ್ದು. ಈ ಸಂದರ್ಭದಲ್ಲಿ ಕೂಡ ಪೊಳಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಕೂಡ ಸ್ವಚ್ಛತೆಗೆ ಹೆಚ್ಚಿನದಾದಂಥ ಒಂದು ಆದ್ಯತೆಯನ್ನು ಕೊಟ್ಟು ಈ ತಂಡ ದಿನದ 24 ಗಂಟೆ ಕೂಡ ಈ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಹೀಗಿರುವ ಕಾರಣದಲ್ಲಿಯೇ ಪೊಳಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರದ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಏನು ಅಂತ ಹೇಳಿದ್ರೆ ಸ್ವಚ್ಛತೆಗೆ ಪ್ರಧಾನವಾದಂಥ ಆದ್ಯತೆಯನ್ನು ನೀಡಲಾಗಿದೆ. ಪೊಳಲಿ ಕ್ಷೇತ್ರದ ಗುಂಡೊಡು ಕುಲ್ದಿನ ರಾಜರಾಜೇಶ್ವರಿ ಪೊರ್ಲ ಮಲ್ಲಿಗೆದ ಪೂತ ಪೂಜೆನ ಸಂದಾವೇ ದೇವಿ. ಪೊಳಲಿ ಕ್ಷೇತ್ರದ ಗುಂಡೊಡು ಕುಲ್ದಿನ ರಾಜರಾಜೇಶ್ವರಿ ಪೊರ್ಲ ಮಲ್ಲಿಗೆದ ಪೂತ ಪೂಜೆನ ಸಂದಾವೇ ದೇವಿ. ಪೊರ್ಲ ಮಲ್ಲಿಗೆದ ಪೂತ ಪೂಜೆನ ಸಂದಾವೇ ದೇವಿ.